ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ತಂದೆಯಾದ ರಾಘವೇಂದ್ರ ಸ್ವಾಮಿಗಳ ಸಂದೇಶ ನಿಮ್ಮ ಜೀವನದಲ್ಲಿ ಏನಿದೆ ಅಂತ ಹೇಳಿ. ಸಾಕಷ್ಟು ಜನ ನಿನ್ನೆ ನನಗೆ ಅಲರ್ಟ್ ಮಾಡ್ತಾ ಇದ್ರಿ. ಏನೋ ಅಬುಧಾಬಿಯಿಂದ, ಸ್ವಿಟ್ಜರ್ಲ್ಯಾಂಡಿಂದ, ಜಪಾನಿಂದ, ಮತ್ತು ಉತ್ತರ ಕರ್ನಾಟಕದವರು ತುಂಬ ಜನ, ಸಾಕಷ್ಟು ಜನ ಕೇಳ್ತಾ ಇದ್ರಿ, ಯಾಕೆ ಮೇಡಮ್ ರಾಯರ್ ಸಂದೇಶ ಮಾಡಿಲ್ಲ ನೋಡ್ರಿ, ದಯವಿಟ್ಟು ಮಾಡ್ರಿ ಅಂತ ಹಠ ಮಾಡಿ ಮಾಡಿಸ್ತಿದ್ದೀರಿ ಅಲ್ಲ. ಆ್ಯಕ್ಚುಲಾಗಿ ಇವತ್ತು ನಾನು ರಾಯರ ಸಂದೇಶ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ, ನೀವೆಲ್ಲರೂ ನೆನ್ನೆ ಫೋರ್ಸ್ ಮಾಡಿದ್ರಿ. ಓಕೆ, ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ, ಕೆಲವ್ರಿಗೆ ಬರುತ್ತೆ ಮಂತ್ರ, ಕೆಲವ್ರು ಹೇಳಲ್ಲಪ್ಪ. ಹಾಗಾಗಿ ನಾನೇ ಹೇಳಿ ಅವ್ರನ್ನ ಹೀಲ್ ಮಾಡಿಬಿಟ್ಟಿರ್ತೀನಿ. ಓಕೆ, ಅವ್ರ ಪರವಾಗಿ ನಾನೇ ಹೇಳ್ಬಿಡ್ತೀನಿ ಮಂತ್ರನ. ಯಾರಿಗೆಲ್ಲ ಮಂತ್ರನ ಹೇಳೋದಕ್ಕೆ ಬರಲ್ಲಲ್ಲ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಬೋದು, ಶ್ರೀ ರಾಘವೇಂದ್ರಾಯ ಅಂತ ಹೇಳ್ಬೋದು. ಓಕೆ, ರಾಯರ್ನ ನೆನ್ಪು ಮಾಡ್ಕೊಳ್ತಾ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ತುಂಬ ಅಂದರೆ 2 ವಾರದಿಂದ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ರಾಯರ ಸಂದೇಶನ. ಸೊ ಹಾಗಾಗಿ ತುಂಬಾ ಮಿಸ್ ಮಾಡ್ಕೊಂಡಿದ್ದೀರಿ ಇದೊಂದು ವಿಡಿಯೋಗೆ. ನಾನು ಫುಲ್ಲು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೋಡೋಣ ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನಿದೆ, ಏನಾಗ್ತಿದೆ, ಏನು ಸೂಚನೆ ರಾಯರು ನಿಮಗೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ, ಯಾವ ವಿಚಾರ ನಿಮ್ಮ ಲೈಫಲ್ಲಿ ಬರೋದಿದೆ, ರಾಯರ ಸಂದೇಶ ಏನಾಗಿದೆ, ಈ ರೀತಿಯಾಗಿ. ಓಕೆ, ಇಲ್ಲಿ ಏನು ತೋರಿಸುತ್ತೋ, ಇಲ್ಲಿ ನ್ಯೂಮರಾಲಜಿ ಪ್ರಕಾರ ಆಗಿರಬಹುದು, ಆಸ್ಟ್ರೋ ಪ್ರಕಾರ ಆಗಿರಬಹುದು, ಕಾರ್ಡ್ಗಳ ಪ್ರಕಾರ ಆಗಿರಬಹುದು, ಟ್ಯಾರೋ ಅಲ್ಲಿ ತೋರಿಸುವಂತಹ ಎನರ್ಜಿಗಳ ಮೂಲಕ ಆಗಿರಬಹುದು, ನಾನು ರಾಯರ ಸಂದೇಶ ಏನಾಗಿದೆ ಅನ್ನೋದು ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ಅಚ್ಚುಮೆಚ್ಚಾಗಿರುವಂತಹ ರಾಯರ ಸಂದೇಶ ನಿಮ್ಮ ಮನಸ್ಸಲ್ಲಿ ಇರ್ಬೋದು. ನಾನು ಅಷ್ಟೆಲ್ಲ ರಾಯರನ್ನ ಆರಾಧನೆ ಮಾಡ್ತಾ ಇದ್ದೀನಿ, ನನಗೇನು ತೋರಿಸ್ತಾ ಇಲ್ವಲ್ಲ, ನನಗೇನು ಸೂಚನೆ ಇಲ್ವಲ್ಲ ಅಂತಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು. ಓಕೆ, ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ, ತುಂಬ ಅದ್ಭುತವಾಗಿದೆ. ಇಲ್ಲಿ ನೀವು ತುಂಬ ದೈವಿಕವಾಗಿ ಕೂಡ ನಂಬಿದಿರಿ ರಾಯರ್ನ. ರಾಯರು ಕೂಡ ನಿಮ್ಮ ಲೈಫ್ನ ಅದೇ ರೀತಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಡನ್ನಾಗಿ ಯಾರದೇ ಒಬ್ಬ ಲೈಫ್ನಲ್ಲಿ ತಕ್ಷಣಕ್ಕೆ ನೀವು ಕೇಳಿದ್ದ ತಕ್ಷಣಕ್ಕೆ ಮಾರನೇ ದಿನನೇ ಕೊಟ್ಟರೆ ಅದು ಮ್ಯಾಜಿಕ್ ಆಗತ್ತೆ. ಆಗದೆ ಇರೋದಕ್ಕೂ ಕೆಲವು ಕಾರಣಗಳಿರುತ್ತೆ, ನಿಮ್ಮ ಕರ್ಮಗಳಿರುತ್ತೆ. ಸೊ ನಿಮ್ಮ ಲೈಫು ಒಂದು ಫಲಭರಿತವಾಗಿ ಇಡೋದಕ್ಕೆ ನಿಮಗೆ ಬೇಕಾದಂಥದ್ದು ಎಲ್ಲಾನು ಕರುಣಿಸೋದಕ್ಕೆ ರಾಯರು ನಿಮ್ಮ ಜೊತೆಗಿದ್ದಾರೆ. ಹಾಗೆ ನಿಮಗೂ ಕೂಡ ಒಂದಷ್ಟು ದೈವಿಕ ಶಕ್ತಿ ಕೂಡ ಇದೆ ಅಂತ ಹೇಳ್ಬೋದು. ದೈವಿಕವಾಗಿ ಕೂಡ ನೀವು ಏನು ಅಫರ್ಮೇಷನ್ ಕಳಿಸಿದ್ರಿ, ನೀವೇನು ರಾಯರ ಹತ್ರ ಬೇಡ್ಕೊಂಡಿದ್ರಿ, ರಾಯರ ಪೂಜೆ ವ್ರತ ಜಪ ಹೋಮಗಳನ್ನು ಮಾಡಿದ್ರಿ, ರಾಯರನ್ನ ವಾರ ಗುರುವಾರಗಳಲ್ಲಿ ತುಂಬಾ ಆರಾಧನೆ ಮಾಡೋದು, ರಾಯರ ಪಾದನ ಬಿಗಿಯಾಗಿ ಇಟ್ಕೊಂಡಿರೋದೇನಿದೆಯಲ್ಲ, ರಾಯರು ಕೂಡ ಅದೇ ರೀತಿ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗಾದ್ರೆ ಯಾಕೆ ನನ್ನ ಲೈಫಲ್ಲಿ ಕಿರಿಕಿರಿ ಆಗ್ತಾ ಇದೆ? ಇಲ್ಲಿ ಕಾರ್ಡ್ ರೀಡಿಂಗ್ ನೋಡ್ತಾ ಇರೋರು ಎನರ್ಜಿ ಹಾಗೆ ಇದೆ. ಯಾಕೆ ನನ್ನ ಲೈಫಲ್ಲಿ ಕಿರಿಕಿರಿ ಆಗ್ತಾ ಇದೆ, ಏನಾಗ್ತಾ ಇದೆ ನನ್ನ ಜೀವನದಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಕೆಲವು ಜನಗಳ ವಿಚಾರವಾಗಿ ನೀವು ಸಾಕಷ್ಟು ನೊಂದು ಹೋಗ್ತಾ ಇದ್ದೀರಿ. ನಿಮ್ಮಿಂದ ಉಪಯೋಗ ಪಡಿತಾರೆ, ಬಟ್ ನಿಮ್ಗೆ ಗೊತ್ತಾಗಲ್ಲ. ಆದರೆ ಅಲ್ಲಿ ನಿಮ್ಮ ಬೆನ್ನ ಹಿಂದೆ ಅವರು ಇರುವ ರೀತಿಗಳೇ ಬೇರೆ ಆಗೋಗಿರತ್ತೆ. ಇಲ್ಲಿ ನೀವು ಕೆಲವರಿಗೆ ಯಾವುದೋ ಒಂದು ವಿಚಾರಗಳನ್ನು ಹೇಳಿ ಸುಮ್ಮನಾಗ್ಬೋದು, ಅಥವಾ ನೀವು ತುಂಬ ಸ್ಟ್ರಿಕ್ಟ್ಲಿ ಮಾತಾಡಿರ್ಬೋದು, ನೀವು ಕೂಡ ಹಿರಿತವಾಗಿ ಮಾತಾಡಿರೋದು. ಅದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೇ ಗೊತ್ತಿಲ್ಲದೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳು ಇಲ್ಲಿ ನಡೀತಾ ಇದೆ. ಇಲ್ಲಿ ದೇವರದು ನಿಮಗೆ ಆರಾಧನೆ ಇದೆ, ಆರಾಧನೆ ಮಾಡಿದ್ದೀರಿ, ದೇವರ ದೈವಿಕ ಶಕ್ತಿ ಇದೆ, ದೇವರು ನಿಮ್ಮ ಜೀವನನ ಯಾವ ರೀತಿ ರೂಪಿಸ್ಬೇಕೋ ಅದ್ರ ನಿಮ್ಮ ಬೆನ್ನ ಹಿಂದ್ಗಡೆ ಪ್ರೊಸೆಸಿಂಗ್ ನಡೀತಾ ಇದೆ. ನೀವು ಯೂನಿವರ್ಸ್ ಆಗಿರ್ಬೋದು, ರಾಯರ್ಗಾಗಿರ್ಬೋದು, ಏನೆಲ್ಲ ಕೋರಿಕೆಗಳನ್ನು ಇಟ್ಟಿದ್ದೀರಲ್ವಾ, ಅದ್ರ ಪ್ರೊಸೆಸಿಂಗ್ ಪೀರಿಯಡ್ ನಡೀತಾ ಇದೆ. ಅದ್ರ ಒಳಗಡೆ ನಿಮಗೆ ಸಾಕಷ್ಟು ನೋವುಗಳು ಜನಗಳಿಂದನೂ ಕೂಡ ಆಗ್ತಾ ಇದೆ. ಇಲ್ಲಿ ನಾನು ಯಾವುದೋ ಒಂದನ್ನು ತುಂಬಾ ನಂಬಿದ್ದೆ,
ಆ ವಿಚಾರ ನನ್ನ ಕೈ ಬಿಟ್ಟು ಹೋಯ್ತು, ನನ್ನ ಲೈಫಲ್ಲಿ ಇನ್ನೇನೋ ಇಲ್ವೇನೋ ಅನ್ನುವ ಭಾವದಲ್ಲಿ ನೀವು ಕೂತಿದ್ದೀರಿ. ಹಾಗೆ ಕೆಲವೊಂದು ವಿಶ್ವಾಸಗಳನ್ನು ಇಟ್ಟು ಕೆಲವರು ನಿಮ್ಮಿಂದ ವಿಶ್ವಾಸಗಳನ್ನು ನಿಮ್ಮ ವಿಶ್ವಾಸಕ್ಕೆ ಮೋಸ ಮಾಡುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಇಂಥ ವಿಚಾರಗಳಿಂದ ನಿಮ್ಮ ಫ್ಯಾಮಿಲಿ ವಿಚಾರಗಳಲ್ಲಾಗಿರ್ಬೋದು, ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಾಗಿರಬಹುದು, ಹಾಗೆ ನಿಮ್ಮ ವ್ಯವಹಾರ ಸ್ಥಾನದಲ್ಲೂ ಕೂಡ ಇಂಥ ಜನಗಳನ್ನು ನೋಡಿ 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 ಇಂಥ ವಿಚಾರಗಳನ್ನು ಕೇಳಿ ಕೇಳಿ ನಿಮ್ಗೆ ಏನಾಗ್ತಾ ಇದೆ, ನಿಮ್ಮ ಮನಸ್ಸೇ ಒಡೆದೋದಂತ ಆಗ್ತಾ ಇದೆ. ಇನ್ನೇನು ಆಗೋದೇ ಇಲ್ವೇನೋ, ಆ ಜಾಗದಲ್ಲಿ ನಾನು ಇರೋದಕ್ಕೆ ಆಗೋದೇ ಇಲ್ವೇನೋ, ನಾನು ಈ ಪ್ಲೇಸಲ್ಲಿ ಸಪೋಸ್ ಇಲ್ಲಿ ಒಂದು ವಾತಾವರಣ ಇರುತ್ತೆ, ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಅತ್ತೆ ಮಾವ ನಾದಿನೀರು ಆ ಥರದ್ದು ಒಂದು ವಾತಾವರಣ ಇರುತ್ತೆ. ಅಲ್ಲಿ ಇನ್ನೇನೋ ಮಾತಾಡಿ ನೀವು ಕೆಟ್ಟವರಾಗಿರ್ತೀರಿ, ಅವರು ನಮ್ಮನ್ನು ಕರೆಯೋದೇ ಇಲ್ವೇನೋ, ಇನ್ನು ಮುಗೀತೇನೋ ಅನ್ನುವ ಫೀಲ್ನಲ್ಲಿದ್ದೀರಿ. ಯಾಕೆ ಆ ರೀತಿ ಫೀಲ್ನಲ್ಲಿ ಇರ್ತೀರಿ? ಲೈಫಲ್ಲಿ ಬೇರೆ ಒಂದು ಆಪರ್ಚುನಿಟಿ ಚೆನ್ನಾಗಿದೆ, ಅಲ್ಲಿ ಇವತ್ತಿಗೆ ಏನೇ ನೋವಾಗಿರಬಹುದು, ಏನೇ ನಿಮ್ಗೆ ಅನುಭವಗಳಾಗಿರಬಹುದು, ಮುಂದೆ ನಿಮ್ಮನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗೋದಕ್ಕೆ ಇದು ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಯಾವತ್ತೋ ನಡೆದಿರುವಂತಹ ವಿಚಾರಗಳಾಗಿರ್ಬೋದು, ಅಥವಾ ಇಲ್ಲಿ ಇವತ್ತು ಬಿಸ್ನೆಸ್ ಡಲ್ ಆಗಿರ್ಬೋದು, ಅಥವಾ ನಾಳೆ ಚೆನ್ನಾಗಾಗ್ಬೋದು, ಇವತ್ತಿನ ದಿನಗಳಲ್ಲಿ ಕೊಟ್ಟಂತಹ ಸಾಲ ಕೇಳ್ತಾ ಇರ್ಬೋದು, ನಿಮಗೆ ಸಾಕಷ್ಟು ನೋವು ನಿಮ್ಗೆ ಆಗ್ತಾ ಇರ್ಬೋದು, ಅವ್ರು ಕೇಳುವ ರೀತಿ ನಿಮಗೆ ನೋವು ಕೊಡ್ತಾ ಇರಬಹುದು. ಇನ್ನು ನನ್ನ ಲೈಫಲ್ಲಿ ಏನೂ ಇಲ್ವೇನೋ, ಮುಗಿತೇನೋ ಅಂತ ಹೇಳಿ ಅಂದ್ಕೊಳ್ತಾ ಇರ್ಬೋದು. ಸೊ ನೀವು ಮಾಡತಕ್ಕಂತಹ ಕೆಲವು ರೆಮಿಡೀಸ್ ಆಗಿರ್ಬೋದು, ನೀವು ಮಾಡ್ತಿರತಕ್ಕಂತಹ ಕೆಲವೊಂದು ಅಫರ್ಮೇಷನ್ಸ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಪೂಜೆಗಳಾಗಿರ್ಬೋದು, ಜಪ ತಪಗಳಾಗಿರಬಹುದು, ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದಾಗಿರ್ಬೋದು, ತೀರ್ಥನ ಸ್ವೀಕರಿಸೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇರೋದ್ರಿಂದ ಒಂದಷ್ಟು ನಿಮಗೆ ಭಗವಂತನ ಆಶೀರ್ವಾದ ಈಗಲೂ ಕೂಡ ಇದೆ. ಯಾವುದೋ ಒಂದು ಆಪರ್ಚುನಿಟಿ ಓಪನ್ ಆಗುತ್ತೆ, ಯಾವುದೋ ಒಂದು ಅವಕಾಶ ನಿಮ್ಮ ಲೈಫಲ್ಲಿ ಇದೆ, ನೀವು ಅದನ್ನು ನೋಡ್ತಾ ಇಲ್ಲ. ಓಕೆ, ಇಲ್ಲಿ ಹಾಗೆ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಸ್ಟ್ರಕ್ ಆಗಿಬಿಟ್ಟಿದ್ದೀರಿ. ನನ್ನ ಕೈಯಲ್ಲಿ ಇದೇನೋ ಆಗೋದೇ ಇಲ್ವೇನೋ, ನನ್ನ ಆರೋಗ್ಯ ಹದಗೆಟ್ಟಿರೋದ್ರಿಂದ ಅದಕ್ಕೆ ಟ್ರೀಟ್ಮೆಂಟೇ ಸರಿಯಾಗಿಲ್ವೇನೋ, ನನಗಿನ್ನೇನೋ ಆಗೋಯ್ತೇನೋ, ನನ್ನ ಆರೋಗ್ಯದಿಂದ ನಾನು ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೇನೋ, ಈ ರೀತಿ ಎಲ್ಲ ನನ್ನ ಯಾರೋ ಬಲವಾಗಿ ಏನೋ ಮಾಡಿಬಿಟ್ಟಿದ್ದಾರಾ. ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಏನಾಗ್ತಿದೆ ನಿಮ್ಗಿಲ್ಲಿ ಅಂತ ಹೇಳಿದ್ರೆ, ಜನಗಳಿಂದ, ನಿಮ್ಮ ಟೆನ್ಷನ್ ಫ್ರಸ್ಟ್ರೇಷನ್ನಿಂದ, ಸ್ಟ್ರೆಸ್ನಿಂದ ನಿಮ್ಮ ಆರೋಗ್ಯನ ನೀವು ಹದಗೆಡಿಸ್ಕೊಳ್ತಾ ಇದ್ದೀರಿ. ದೂರ್ತಿರಿ ದೇವರನ್ನ, ದಯವಿಟ್ಟು ಆ ಕೆಲಸ ಮಾಡಬೇಡಿ. ನೀವೇ ಒಂದ್ಸಲ ಯೋಚನೆ ಮಾಡಿ, ನೀವು ಎಷ್ಟು ಟೆನ್ಷನ್ ಆಗ್ತಿದ್ದೀರಿ, ನೀವು ಎಷ್ಟು ಯೋಚನೆ ಮಾಡ್ತಾ ಇದ್ದೀರಿ. ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರು, ನೀವೇ ಎಷ್ಟು ಬಾರಿ ಟೆನ್ಷನ್ ಆಗುವಂಥದ್ದು, ಎಷ್ಟು ಬಾರಿ ಯೋಚನೆ ಮಾಡುವಂಥದ್ದು, ಇದನ್ನೆಲ್ಲ ನೀವೇ ಎಷ್ಟು ಸಲ ಮಾಡ್ಕೊಳ್ತಾ ಇದ್ದೀರಿ. ಯಾವುದೋ ಒಂದು ವಿಚಾರನ ತುಂಬ ಲ್ಯಾಗ್ ಮಾಡ್ತೀರಿ, ನನ್ನ ಲೈಫಲ್ಲಿ ಏನು ಇಲ್ವೇನೋ ಅನ್ನುವ ರೀತಿ ಮತ್ತೆ ಸ್ಟ್ರಕ್ ಆಗೋಗೋದು. ಇಲ್ಲಿ ನಾನು ಅಷ್ಟು ಪೂಜೆ ಪುನಸ್ಕಾರ ಮಾಡಿದೆ, ನಾನು ಅಷ್ಟು ಧ್ಯಾನಗಳನ್ನು ಮಾಡಿದೆ, ಆದರೂ ಕೂಡ ಇವತ್ತು ಪೂಜೆ ಮಾಡ್ತೀನಿ, ನಾನು ಸ್ಟ್ರಕ್ ಆಗ್ತಾ ಇದ್ದೀನಿ, ಮತ್ತೆ ಏನು ನನಗೇನೋ ಒಂಥರ ಬ್ಲಾಕೇಜ್ ಆದಂಗೆ ಆಗ್ತಾ ಇದೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಲ್ಲ, ಇದಕ್ಕೆ ಕೆಲವ ಕೆಟ್ಟ ಕಣ್ಣುಗಳಿದೆ. ಕೆಲವರ ಆಸೆ ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಆರೋಗ್ಯದ ದೊಡ್ಡ ಸಮಸ್ಯೆಗಳಿಗೂ ಕೂಡ ಅವ್ರು ಸಂತೋಷ ಪಡ್ತಾರೆ. ನೀವು ಎಷ್ಟೇ ದೇವ್ರ ಪೂಜೆ ಪುನಸ್ಕಾರ ಮಾಡೋದನ್ನು ಅವ್ರ ಮುಂದೆ ತೋರಿಸ್ಕೊಂಡ್ರೆ ಅದನ್ನು ಏನು ಕಟ್ ಆಫ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೆಟ್ಟ ಕಣ್ಣಿಗೆ ಕೆಂಗುರಿಯಾಗಿ ಬಿದ್ದಿದ್ದೀರಿ ನೀವು, ಕೆಟ್ಟ ಎನರ್ಜಿ ಜೊತೆಗೆ ನೀವು ಒಡನಾಟಗಳನ್ನು ಇಟ್ಕೊಂಡಿದ್ದೀರಿ. ಹಾಗಾಗಿ ಇಷ್ಟೆಲ್ಲ ನೋವು. ನಾವು ಯಾವಾಗ ಕೆಟ್ಟ ವ್ಯಕ್ತಿಗಳ ಜೊತೆಗೆ ಸಹವಾಸಗಳು ಮಾಡೋದು, ನಮ್ಮ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗೋದು, ಅವರು ಜಲಸಿ ಪಡ್ತಾ ಇದ್ದಾರೆ ಅಂತ ಗೊತ್ತಿದ್ದೂ ಕೂಡ ಅವ್ರ ಮುಂದೆ ಶೋ ಆಫ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡಿದಾಗ ನೋವಿನ ತಿರುವನ್ನು ನೀವು ಪಡಿಬೇಕಾಗತ್ತೆ. ಯಾಕೆ ಬೇಕು ನಮಗೆ ಬೇರೆಯವ್ರ ಮುಂದೆ ಶೋ ಆಫ್ ಮಾಡೋದು? ಯಾವುದೇ ಒಂದು ಕೆಲಸ ಮಾಡುವವರೆಗೂ ಮಾಡಿ ಶುರು ಮಾಡ್ತಾ ಇದ್ದೀರಲ್ಲ, ಅದು ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹತ್ರ ಹೇಳುವಂಥ ಅವಶ್ಯಕತೆಗಳು ಇಲ್ಲ. ಅದ್ರ ಜೊತೆಯಲ್ಲಿ ದೇವ್ರನ್ನ ದೂರುವಂಥದ್ದು. ರಾಯರು ನನಗೆ ಪೂಜೆ ಮಾಡ್ತಾ ಇದ್ದೆ, ಪುನಸ್ಕಾರ ಮಾಡ್ತಾ ಇದ್ದೆ, ಕೆಲವು ಸಲ ಕೈ ಹಿಡಿದ್ರು, ಇನ್ನು ಕೆಲವು ಸಲ ಕೈ ಹಿಡ್ದಿಲ್ಲ, ಈ ಥರ ದೂರುವಂಥದ್ದು. ಹೌದ್ರಿ, ದೈವಿಕ ಶಕ್ತಿ ಎಲ್ಲಿವರೆಗೂ ಕಾಪಾಡುತ್ತೋ ಅಲ್ಲಿ ಕಾಪಾಡುತ್ತೆ. ಅದೇ ರೀತಿ ನೀವು ಅಷ್ಟೇನೆ
ನಿಮ್ಮ ಎನರ್ಜಿ ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಎಷ್ಟು ಪೂಜೆ ಮಾಡ್ತೀವಿ, ನಾವು ಎಷ್ಟು ಮೆಡಿಟೇಷನ್ ಮಾಡ್ತೀವಿ, ಪಾಸಿಟಿವ್ ಎಷ್ಟು ಸಕ್ ಮಾಡ್ತೀವಲ್ಲ ಅಷ್ಟೇ ನೆಗೆಟಿವ್ನು ಕೂಡ ಸಕ್ ಮಾಡ್ತೀವಿ. ಇವತ್ತೊಂದು ದಿವಸ ಪೂಜೆ ಮಾಡಿದೆ, ಪುನಸ್ಕಾರ ಮಾಡಿದೆ, ಎಲ್ಲ ಮಾಡಿದೆ, ಪಟ್ಟ ನಾಳೆ ಸುಮ್ಮನೆ ಮಲ್ಕೊಂಡೆ, ನಾನು ನೆಗೆಟಿವ್ ಎನರ್ಜಿಗೆ ಬಲಿಯಾದೆ. ನೀವು ಇವತ್ತು ಪೂಜೆ ಮಾಡಿದ್ದನ್ನ ಜನ ಮೈಂಡಲ್ಲೇ ಇಟ್ಕೊಂಡಿರ್ತಾರೆ. ಅಥವಾ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರಿ, ಅಥವಾ ತುಂಬ ಚೆನ್ನಾಗಿ ರೆಡಿ ಆಗೋದ್ರು, ತುಂಬ ಚೆನ್ನಾಗಿ ಗಂಡ ಹೆಂಡತಿ ಚೆನ್ನಾಗಿದ್ರು, ಲವರ್ಸ್ಗಳು ಚೆನ್ನಾಗಿದ್ರು, ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿದ್ರು, ಅತ್ತೆ ಸೊಸೆ ಚೆನ್ನಾಗಿದ್ರು, ಸೊಸೆ ಅತ್ತೆ ಜೊತೆ ಚೆನ್ನಾಗಿದ್ರು, ತಾಯಿ ಮಕ್ಕಳು ಚೆನ್ನಾಗಿದ್ರು, ಅದೇನಾದರೂ ಕೆಟ್ಟ ಕಣ್ಗಳು ನಿಮ್ಗೆ ಆಗದೆ ಇರುವಂತಹ ಕೆಟ್ಟ ಕಣ್ಣು ಬಿತ್ತು ಅಂತ ಹೇಳಿದ್ರೆ, ನೀವು ಇವತ್ತು ಚೆನ್ನಾಗಿದ್ದು ನಾಳೆ ಬೆಳಿಗ್ಗೆ ಮುಖ ಕೆಡಿಸ್ಕೊಂಡ್ರು ಅವ್ರ ಮೈಂಡಲ್ಲಿ ಒಂದೇ ಇರುತ್ತೆ, ಅವ್ರು ಬಿಡಪ್ಪ ಅವ್ರು ಚೆನ್ನಾಗಿದ್ದಾರೆ ಅಂತ. ನಿಮಗೆ ಏನಾಗ್ತಿದೆ, ನನ್ನ ಈ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ನಾನು ಈ ರಾಯರ ಸಂದೇಶದಲ್ಲಿ ಅವರೇ ಹೇಳ್ತಾ ಇರುವ, ಅಂದರೆ ಅವರ ರೀಡಿಂಗ್ ನಾನು ತೆಗೆದಾಗ ಇಷ್ಟು ಮಾತು ಬರ್ತಾ ಇದೆ ಅಂತ ಹೇಳಿದ್ರೆ, ನಾನು ಒಂದು ಮಾತ್ರ ಹೇಳ್ತೀನಿ ನಿಮಗೆ, ಯಾವುದೇ ಕಾರಣಕ್ಕೂ ನಿಮ್ಮ ಏಳಿಗೆನ ಬೇರೆಯವ್ರ ಹತ್ರ ಹೇಳ್ಕೊಳ್ಳುವಂಥದ್ದು ಬೇಡ. ನಿಮ್ಮ ಸುತ್ತ ಇರುವಂತಹ ಜನ ಅಂಥ ಸರಿಯಾದಂಥವ್ರಲ್ಲ, ನಿಮಗೆ ಅಂಥ ಸೂಕ್ತವಾದಂಥವ್ರಲ್ಲ. ಎಷ್ಟು ಸೈಲೆಂಟಾಗಿರ್ತೀರಿ, ಎಷ್ಟು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ತೀರಿ, ಎಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತಲೂ ಬೇರೆಯವ್ರ ಹತ್ರ ತೋರಿಸ್ಕೊಳ್ದೆ ಇರ್ತೀರಿ, ಅಷ್ಟು ನಿಮಗೆ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಇಂಥವರು ಅವರ ಕಣ್ಣಿಂದನೇ ನಿಮ್ಮ ಲೈಫ್ನೇ ಹಾಳು ಮಾಡ್ತಾ ಇದ್ದಾರೆ. ಕೆಲವ್ರ ಲೈಫಲ್ಲಿ ಸಾಡೆ ಸಾತಿ ನಡೀತಾ ಇರ್ಬೋದು, ಓಕೆ, ಅಷ್ಟಮ ಶನಿ ನಡೀತಾ ಇರ್ಬೋದು. ಹಾಗಾಗಿ ತುಂಬ ಮಂದಗತಿಯಲ್ಲಿ ತುಂಬ ನೋವು, ಕೊನೆಯ ಶನಿ ಯಾವಾಗಲೂ ಕೊನೆ ಹೋಗುವಾಗ ಮಧ್ಯದಲ್ಲಿದ್ದಾಗಂತೂ ಎಂಥ ಮಟ್ಟಿಗೆ ನೋವು ಕೊಡ್ತಾನೆ ಅಂತ ಹೇಳಿದ್ರೆ, ತೀರ್ಸೋದಕ್ಕಾಗೋದೇ ಇಲ್ವೇನೋ, ನಾವು ಬದುಕೋದೇ ಇಲ್ವೇನೋ ಅನ್ನುವ ಲೆವೆಲಿಗೆ ಕರ್ಕೊಂಡು ಹೋಗ್ತಾನೆ. ಆ ತಂದೆ ಯಾರ ಲೈಫಿಗೆ ಬರ್ತಾನಲ್ಲ, ಮುಂದೆ ಅವ್ರ ಲೈಫ್ ತುಂಬ ಸ್ಟಾರ್ ಆಗಿರತ್ತೆ ಅಂತ. ಯಾಕೆಂದರೆ ನಾವು ಏನೇ ಕರ್ಮ ಮಾಡಿದ್ರು, ಹಿಂದಕ್ಕೆ ಮುಂದಕ್ಕೆ ಇವತ್ತಿಗೆ ಏನೇ ಕರ್ಮ ಮಾಡಿದ್ರು ಕರೆಕ್ಟಾಗಿ ಜಡ್ಜ್ ಥರ ನಮ್ಮ ಲೈಫ್ನ ಸರಿ ಮಾಡಿ, ಮುಂದೆ ಯಾರ ಬಗ್ಗೆನಾದರೂ ಕೆಟ್ಟದ್ದು ಯೋಚನೆ ಮಾಡಬೇಕು ಅಂತ ಹೇಳಿದ್ರು ಕೂಡ ನಾವು ಹೆದರಬೇಕು. ಆ ಲೆವೆಲಿಗೆ ತಂದಿಟ್ಟು ವಾಪಸ್ ಹೋಗ್ತಾನೆ ಅವನು. ಆ ಲೈಫಲ್ಲಿ ನಾವೇನಾದ್ರು ತಪ್ಪು ಮಾಡ್ತಾ ಇದ್ದೀವಿ ಅಂತ ಗೊತ್ತಾದಾಗ ದಯವಿಟ್ಟು ಎಚ್ಚರಿಸ್ಕೊಳ್ಳಿ. ಶನಿ ಬಂದರೆ ನಾವು ಖುಷಿಯಾಗಿರಬೇಕು, ಹೆದರ್ತಿದ್ದೀರಿ ಅಂದರೆ ನೀವೇನೋ ತಪ್ಪು ಮಾಡ್ತಿದ್ದೀರಿ ಅಂತ. ಸಾಕಷ್ಟು ಜನ ಫೋನ್ ಮಾಡ್ತೀರಿ, ಮಂಗಳ ದೋಷ ನಡೀತಾ ಇರತ್ತೆ ಅವ್ರಿಗೆ, ರಾಹು ದೋಷ ನಡೀತಾರೆ, ಮಾತೆತ್ತಿದ್ರೆ ಶನಿ ಹತ್ರ ಹೋಗ್ತೀರಿ. ಇಲ್ಲಿ ಕೆಲವು ರೀಡಿಂಗಲ್ಲಿ ಶನಿ ದೋಷ ಇರೋದ್ರಿಂದನೂ ಕೂಡ, ಅಂದರೆ ಅಷ್ಟಮ ಶನಿ ಇರೋದ್ರಿಂದನೂ ಕೂಡ ಕೆಲವ್ರಿಗೆ ಏನಾಗ್ತಾ ಇದೆ ಅಂದರೆ ತುಂಬ ನೋವು ತಿಂತಾ ಇದ್ದೀರಿ. ಮುಂದೆ ಒಳ್ಳೆಯ ದಿನ ಹಾಗೆ ಬದಲಾವಣೆ ಆಗತ್ತೆ, ಒಂದು ರೀತಿ ಟ್ರಾನ್ಸ್ಫಾರ್ಮ್ ಲೈಫ್ ಆಗುತ್ತೆ. ಅಂದರೆ ಒಳ್ಳೆಯ ಬದಲಾವಣೆ, ಮತ್ತೊಂದು ಸಲ ಜೀವನ ಕೊಟ್ಟಂತೆ ಭಗವಂತ ನಿಮ್ಮನ್ನ ಮಾಡ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವೇನಾದರೂ ಈ ವಿಚಾರದಿಂದ ಎಚ್ಚರಿಸ್ಕೊಂಡ್ರಿ ಅಂತ ಹೇಳಿದ್ರೆ, ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ಸಂತೋಷದ ವಿಚಾರಗಳು ನಿಮಗೆ ಬರುವಂಥದ್ದಿದೆ. ಆ ಬ್ಲಾಕೇಜ್ ಓಪನ್ ಆಗುತ್ತೆ. ದೊಡ್ಡ ಮಟ್ಟಿಗೆ ಜನಗಳ ಬದಲಾವಣೆನೂ ಆಗಿರ್ಬೋದು, ನೀವು ವಿಶ್ವಾಸ ಇಟ್ಟಂಥ ವಿಚಾರದಲ್ಲಾಗಿರಬಹುದು, ಸ್ಟ್ರಕ್ ನೀವೀಗ ಆಗಿರಬಹುದು, ನೋವು ಭರಿತ ದಿನಗಳನ್ನು ನೀವು ಅನುಭವಿಸಬಹುದು. ತಕ್ಷಣಕ್ಕೆ ಅದು ಚೇಂಜ್ ಆಗುವ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಇನ್ನು ಕೆಲವು 2 ತಿಂಗಳ ನಂತರ ಏನಿದೆಯಲ್ಲ, ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ವಿಚಾರಗಳು ಬರೋದಕ್ಕೆ ಶುರುವಾಗತ್ತೆ. ನಿಧಾನಗತಿಯಲ್ಲಿ ಸಂತೋಷದತ್ತಕ್ಕೆ ಹೋಗ್ತೀರಿ. ಮನಸ್ಸಿಗೆ ಹಿತವಾಗುವಂತಹ ಮೆಸೇಜ್ಗಳೇ ನಿಮಗೆ ಬರೋದಕ್ಕೆ ಶುರುವಾಗುತ್ತೆ. ಮೆಸೇಜ್ ಅಂದರೆ ಫೋನಲ್ಲಿ ಬರುವಂಥ ಮೆಸೇಜ್ ಅಲ್ಲ, ಕೆಲವು ಒಳ್ಳೊಳ್ಳೆ ಸಂದೇಶಗಳು, ಕೆಲವು ಒಳ್ಳೊಳ್ಳೆ ವಿಚಾರಗಳು ನಿಮ್ಮ ಲೈಫಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ನೀವು ಇವತ್ತೇನು ರಾಯರನ್ನ ದೂಷಿಸ್ತಾ ಇದ್ದೀರಿ, ರಾಯರ ಪೂಜೆ ಮಾಡ್ತಾ ಇದ್ದೀರಿ, ಪುನಸ್ಕಾರ ಮಾಡ್ತಾ ಇದ್ದೀರಿ, ಅದು ಯಾವ ಫಲನೂ ಎಲ್ಲೂ ಹೋಗಿಲ್ಲ. ರಾಯರು ಒಂದಷ್ಟು ಫಲನ ನಿಮಗೆ ಅಂತಲೇ ಇಟ್ಟಿದ್ದಾರೆ. ನಿಮ್ಮ ಕರ್ಮನ ನೀವು ಅನುಭವಿಸ್ತಾ ಇದ್ದೀರಿ. ನಿಮ್ಮ ಆಡಂಬರನ ಏನು ತೋರಿಸ್ಕೊಂಡಿದ್ರಿ, ಕೆಟ್ಟ ಕಣ್ಗಳಿಗೆ ಕೆಟ್ಟ ಕಣ್ಣನ್ನ ಕೆಟ್ಟ ಕಣ್ಣಿಗೆ ಬಿದ್ದಿದ್ರಿ ನೀವು, ಆ ಕೆಟ್ಟ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿದೆ. ಅದಕ್ಕೆ ನಾನು ಹೇಳೋದು, ಬ್ಲ್ಯಾಕ್ ಟರ್ಮಲಿನ್ನ ಯಾವಾಗಲೂ ಧರಿಸಿ ಅಂತ ಹೇಳಿ. ನೀವು ಇಷ್ಟೆಲ್ಲ ಬ್ರಾಸ್ಲೆಟ್ ಧರಿಸಲಿಲ್ಲ ಅಂದ್ರೂ ದಯವಿಟ್ಟು ಬ್ಲ್ಯಾಕ್ ಟರ್ಮಲಿನ್ ಧರಿಸಿ. ಯಾಕೆಂದರೆ ನೆಗೆಟಿವ್ ನಾವೇನು ಹೀಲ್ ಮಾಡ್ಕೊಡ್ತೀವಿ, 11 ದಿನ ನಾನು ಏನು ಹೀಲ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ,
ಈಗ ಡಾಕ್ಟರ್ ಬರ್ದಿರ್ತಾನೆ ಯಾವ್ಯಾವ ರೋಗಿಗಳಿಗೆ ಯಾವ್ಯಾವ ಮೆಡಿಸಿನ್ ಅಂತ ಡಾಕ್ಟರ್ ಬರ್ದಿರ್ತಾನೆ ಅಲ್ವಾ. ನೀವು ಮೆಡಿಕಲಲ್ಲಿ ಹೋಗಿ ಕೊಟ್ಟಾಗ ಅದನ್ನೇ ತಗೊಳ್ಬೇಕಾಗತ್ತೆ. ಬಟ್ ಆದರೆ ಕೆಲವು ಕ್ರಿಸ್ಟಲ್ಸ್ಗಳು ಇಂತಿಂಥ ವಿಚಾರಕ್ಕೆ ಅಂತಲೇ ಇರುತ್ತೆ. ನೆಗೆಟಿವ್ ಎನರ್ಜಿಗೆ ಬ್ಲ್ಯಾಕ್ ಟರ್ಮಲಿನ್ ಸೂಕ್ತವಾದದ್ದು. ದಯವಿಟ್ಟು ಇದನ್ನು ಧರಿಸ್ಕೊಳ್ಳೋದ್ರಿಂದ ಕೆಟ್ಟ ಕಣ್ಣಿಂದ ನೀವು ಋಣಮುಕ್ತರಾಗ್ಬೋದು ಅಂತ ಹೇಳ್ಬೋದು. ಹಾಗೆ ನಿಮ್ಮ ವಿಚಾರಗಳನ್ನು ಏನೂ ಹೇಳ್ದಲೆ ಬಾಯಿ ಒಂದು ಹಿಡಿತದಲ್ಲಿ ಇಟ್ಕೊಂಡು ಅವ್ರು ಏನೇ ನಮ್ಮ ಹತ್ರ ಆಡಂಬರವಾಗಿ ಹೇಳ್ಕೊಳ್ಳಿ, ಹೌದಾ ಹೌದಾ ಅಂತ ಕೇಳಿಕೊಂಡು ದಯವಿಟ್ಟು ಮುಂದಕ್ಕೆ ಹೋಗಿ. ನಿಮ್ಮ ಹಣದ ಬ್ಲಾಕೇಜ್ ಕೂಡ ಓಪನ್ ಆಗುತ್ತೆ. ಯಾವುದೋ ಒಂದು ಒಳ್ಳೆ ಅವಕಾಶ ನಿಮ್ಮ ಜೀವನಕ್ಕೆ ಬರುವಂಥದ್ದಿದೆ. ಹಾಗೆ ಇಲ್ಲಿ ಕೆಲವರು ಲೈಫಲ್ಲಿ ಟ್ರಾವೆಲಿಂಗ್ ಮಾಡುವಂಥದ್ದು, ಯಾವುದೋ ಒಂದು ಸರಿಯಾದ ಪದೇ ಪದೇ ಅರ್ಧಂಬರ್ಧ ಕೆಲಸ ಮಾಡಿ ಬಿಡ್ತಾ ಇದ್ರಿ, ಅರ್ಧಂಬರ್ಧ ಕೆಲಸಗಳಾಗ್ತಾ ಇತ್ತು. ಇನ್ನು ಮುಂದೆ ಸರಿಯಾದ ಕೆಲಸಕ್ಕೆ ನೀವು ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮನಸ್ಸು ಒಂದಷ್ಟು ಚಂಚಲ ಆಗಬಹುದು. ಬಟ್ ಆದರೂ ಒಂದಷ್ಟು ಅಂದರೆ ಸಂತೋಷದ ವಾತಾವರಣಗಳಿರುತ್ತೆ. ಹಾಗೆ ನೀವು ಮನಸ್ಸು ಚಂಚಲ ಮಾಡ್ಕೊಳ್ದೇನೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಮೈಂಡ್ ಸೆಟ್ ಏನಿದೆ ಸ್ಥಿರವಾಗಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಕೆಲಸದಲ್ಲಿ ಕೋಪ ಬರುವಂಥ ಸಾಧ್ಯತೆ ಇದೆ. ಹಾಗೆ ಮನೆಯಲ್ಲಿರುವ ಮಹಿಳೆಯರಿಗೆ ಮಾಡಿ ನಾನು ಸಾಕಾಗೋಯ್ತು, ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅನ್ನುವ ಸಂದರ್ಭಗಳು ಜಾಸ್ತಿ ಮಾಡ್ಕೊಳ್ತಾ ಇರ್ತೀರಿ. ದಯವಿಟ್ಟು ತಾಳ್ಮೆಯಿಂದ ಮುಂದಕ್ಕೆ ಹೋಗಿ ಅಂತ ಹೇಳಬಹುದು. ಹಾಗೆ ಇಲ್ಲಿ ರಾಯರ ಸಂದೇಶ ಏನಾಗಿದೆ, ರಾಯರು ಯಾವ ವಿಚಾರ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಏನಾಗುವ ಸಾಧ್ಯತೆ ಇದೆ ನಿಮ್ಮ ಲೈಫಲ್ಲಿ ಅನ್ನೋದು ನೋಡೋಣ. ರಾಯರ ಸಂದೇಶ ಏನಿದೆ, ಲೆಟ್ ಗೋ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಮಾತಾಡಿದ್ರು, ಅವ್ರ ತಲೆ ತಿಂದ್ರು, ಇವ್ರ ತಲೆ ತಿಂದ್ರು, ನೀವೇ ಅವ್ರ ತಲೆ ತಿಂದಿರ್ತಿರೋ ಅಥವಾ ಅವ್ರ ನೆಟ್ಟಿಗೆ ರೆಸ್ಪಾನ್ಸ್ ಮಾಡಿರೋಲ್ವೋ, ಇದೆಲ್ಲ ಮೈಂಡ್ನಲ್ಲಿ ಇಟ್ಕೊಳ್ಳೋದಕ್ಕಿಂತ ಲೆಟ್ ಗೋ, ಬಿಟ್ಟಾಕಿ ಮುಂದಕ್ಕೆ ಹೋಗೋದು ತುಂಬ ಒಳ್ಳೇದು. ಹಳೆ ವಿಚಾರನ ಮೆಲ್ಕಾಕುವ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿಷ್ಟು ನಡೀತಾ ಇದೆಯಲ್ಲ, ಇಷ್ಟು ಘಟನೆಗಳೆಲ್ಲ ಆದ ನಂತರ ಒಳ್ಳೊಳ್ಳೆಯ ಕೆಲಸ, ಯಾರೆಲ್ಲ ಅರ್ಧಂಬರ್ಧ ಕೆಲಸಕ್ಕೆ ಹೋಗ್ತಾ ಇದ್ರಿ, ಹಾಗೆ ಯಾರೆಲ್ಲ ಅರ್ಧಂಬರ್ಧ ವಿಚಾರಗಳು ಲೈಫಲ್ಲಿ ಸಾಧನೆ ಮಾಡೋಕ್ಕಾಗ್ತಾ ಇರಲ್ಲ, ಬಿಸ್ನೆಸ್ ಅರ್ಧಂಬರ್ಧ ಮಾಡುವಂಥದ್ದು ಮತ್ತು ಬೇರೆ ಬಿಸ್ನೆಸ್, ಇದೆಲ್ಲ ಏನು ಮಾಡ್ತಾ ಇದ್ರಿ, ಇದೆಲ್ಲ ರಾಯರು ರೆಡಿ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಬಿಟ್ಟು ಹೊಸ ಲೈಫ್ ಇದೆ ನನಗೆ ಅನ್ನೋ ರೀತಿಯಲ್ಲಿ ಮುಂದಕ್ಕೆ ಹೋಗು ಅನ್ನುವ ರೀತಿ ಹೇಳ್ತಾ ಇದೆ. ಹಾಗೆ ಪ್ರಕೃತಿಯ ಮೆಸೇಜ್ ಏನಿದೆ ರಾಯರ ಸಂದೇಶದಲ್ಲಿ, ಯೂನಿವರ್ಸ್ ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದೆ, ಯಾವ ವಿಚಾರದಲ್ಲಿ ನಿಮ್ಮನ್ನು ಎಚ್ಚರಿಸ್ತಾ ಇದೆ, 2 ಕಾರ್ಡ್ ಬಂದಿದೆ. ಇಲ್ಲಿ ವಿಂಡ್ ಬರ್ತಾ ಇದೆ, ಓಕೆ, ಹಾಗೆ ರೂಟ್ಸ್ ಬರ್ತಾ ಇದೆ. ಓಕೆ, ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ನಿಮ್ಮ ಪ್ರೋಗ್ರೆಸ್ ಏನಿದೆ, ಏನು ಮುಂದಕ್ಕೆ ನಾನು ಏನು ಮಾಡಬೇಕು, ಅದನ್ನೆಲ್ಲ ನಿಧಾನವಾಗಿ ಅದಕ್ಕೆ ಬೇಕಾದಂಥ ಪ್ರೊಸೆಸಿಂಗ್ ಮಾಡ್ಕೊಳ್ರಿ. ಓಕೆ, ಇಲ್ಲಿ ಚೇಂಜ್ ಬರ್ತಾ ಇರೋದ್ರಿಂದ ಈಗಾಗಿರುವ ಕೆಟ್ಟ ಘಟನೆಗಳಿಗೆ ಅದು ಏನೇ ಸಮಸ್ಯೆ ಆಗಿರ್ಬೋದು, ಅದು ಎಂಥದ್ದೇ ಕೆಟ್ಟ ಸಮಯ ಆಗಿರಬಹುದು, ಆ ಸಮಯದಿಂದ ನೀವೇನಿದೆಯಲ್ಲ ಒಂದಷ್ಟು ಗಾಳಿ ಬಂದ ಹಾಗೆ, ಈಗ ನೋಡಿ ಇವತ್ತಿದ್ದ ಹಾಗೆ ನಾಳೆ ಮನಸ್ಸಿರೋದಿಲ್ಲ ಆಯ್ತಾ. ಅದೇ ರೀತಿ ಇವತ್ತೇನೇ ಕೆಟ್ಟ ಘಟನೆ ನಡೀತಾ ಇರ್ಬೋದು, ನಿಮ್ಮನ್ನು ಎಷ್ಟೇ ಕೆಟ್ಟವರಾಗಿರಬಹುದು, ಅಥವಾ ನಿಮ್ಮನ್ನು ಯಾರೋ ಬೆರಳು ಮಾಡಿ ತೋರಿಸಿರ್ಬಹುದು, ಅಥವಾ ನೀವು ಇವತ್ತು ಕೆಳಗೆ ಬಿದ್ದಿರಬಹುದು, ನಿಮ್ಮ ಸಂಸಾರದಲ್ಲಿ ಏನೋ ಒಂದು ಗಲಾಟೆ ಆಗಿರಬಹುದು, ಗಾಳಿ ಬಂದು ಅದನ್ನ ಹಾರಿಸ್ಕೊಂಡು ಹೋಗುತ್ತೆ. ದಿನಗಳು ಕಳೀತಾ ಇದ್ದ ಹಾಗೆ ಅದೊಂದಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ಇಲ್ಲಿ ನೀವೇನಾದ್ರು ಮಾಡಬೇಕು ಅಂತ, ಸಾಧನೆ ಮಾಡಬೇಕು ಅಥವಾ ಯಾವುದಾದ್ರೂ ವಿಚಾರದಲ್ಲಿ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ರಾಯರ ಪಾದಕ್ಕೆ ನೀವು ಈಗ ಹಾಕಿದಿರಿ. ಆ ಪಾದಕ್ಕೆ ಹಾಕಿದ ಮೇಲೂ ಕೂಡ ಪದೇ ಪದೇ ರಾಯರ ಹತ್ರನೇ ಹೋಗಿ 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 ಹಿಂಸೆ ಮಾಡಬೇಡಿ. ನೀವು ಒಂದ್ಸಲ ಹೇಳಿದ ಮೇಲೆ ಅವ್ರು ಮಾಡೇ ಮಾಡ್ತಾರೆ. ಅಷ್ಟು ಪವರ್ ರಾಯರ್ಗಿದೆ. ಆ ರಾಯರ್ ಮರ್ತು ಬಿಟ್ರೇನೋ ಅಂತ ದಯವಿಟ್ಟು ನಮ್ಮಂಥ ಮನುಷ್ಯರಿಗಿರೋ ರೀತಿ ನೀವು ಥಿಂಕ್ ಮಾಡಬೇಡಿ. ಒಂದ್ಸಲ ಅವನ ಪಾದಕ್ಕೆ ಹಾಕಿ ನಮ್ಮ ಕೆಲಸ ಏನಿದೆ ಅದ್ರ ಕಡೆ ಗಮನ ಕೊಡಬೇಕು. ಅಲ್ಲಿ ರಾಯರ್ನ ಕಾಣಿ. ಇವತ್ತಿಗೂ ನನ್ನ ಈ ಕೆಲಸದಲ್ಲಿ ನಾನು ರಾಯರ್ನೇ ಕಾಣ್ತಾ ಇರೋದು. ಇವತ್ತು ಅವನು ಏನೇ ಹೇಳಿಸಿದ್ರು ಅದು ಅವನಿಂದನೇ ನಡೀತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಇದು ಮೊದಲನೆಯ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ನಾನು ಫುಲ್ಲಿ ಡೀಟೇಲ್ಡ್ ಆಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ ಇವತ್ತು. ಯಾಕೆಂದರೆ ನಿನ್ನೆ ಸಾಕಷ್ಟು ಜನ ನನಗೆ ಕಾಲ್ ಮಾಡಿ ಹೇಳಿದ್ರು, ನನಗೆ ಕ್ಲೀನಾಗಿ ಹೇಳಬೇಕು ಮೇಡಮ್ ರಾಯರ ಸಂದೇಶ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸಂದೇಶ ಏನಾಗಿದೆ, ರಾಯರ ವಿಚಾರದಲ್ಲಿ ನೀವು ತುಂಬ ಸಾಕಷ್ಟು ಪೂಜೆ ಮುಡುಪುಗಳನ್ನು ಕಟ್ಟಿಡುವಂಥದ್ದು, ಈಗಿನ್ನೂ ಪೂಜೆ ಮಾಡಿ ಕೂತದ್ದಂಥದ್ದು, ಈ ರೀತಿ ಏನಾದರೂ ಮಾಡ್ಕೊಂಡಿದ್ರೆ ರಾಯರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ರಾಯರ ಸಂದೇಶ ಏನಾಗಿದೆ ನಿಮ್ಮ ಜೀವನದಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಸಾಕಷ್ಟು ಕಮೆಂಟ್ಗಳನ್ನು ಹಾಕ್ತೀರಿ, ನಾನು ನೋಡ್ತಾ ಇದ್ದೀನಿ. ನಾನು ರಾತ್ರಿ ಮಲಗುವಾಗ ನೋಡ್ತೀನಿ, ಎಲ್ಲರಿಗೂ ರಿಪ್ಲೈ ಕೊಡೋದಕ್ಕಾಗಲ್ಲ.
ಬಟ್ ಆದರೆ ಒಂದಿನ ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ, ಒಂದಿನ ಲೈವಲ್ಲಿ ಬರ್ತೀನಿ, ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಕೊಡ್ತೀನಿ. ಓಕೆನಾ? ಇಲ್ಲಿ ರಾಯರ ಸಂದೇಶ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಓಕೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಹರಿ ಓಂ ಹರಿ ಓಂ. ಓಕೆ, ಇಲ್ಲಿ ಮೂನ್ ಕಾರ್ಡ್ ಬಂದಿದೆ. ತುಂಬ ಮನಸ್ಸು ಚಂಚಲ ಮಾಡ್ಕೊಂಡು, ಲಾಸ್ಟ್ ಟೈಮ್ ನಾನು ಯಾವುದೋ ಮೂನ್ ಸ್ಟೋನ್ ತೋರಿಸಿದ್ದೆ. ದಯವಿಟ್ಟು ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಆ ಮೂನ್ ಸ್ಟೋನ್ನ ಹೀಲ್ ಮಾಡಿಸ್ಕೊಂಡು, ನಿಮ್ಗೆ ಏನು ಸಮಸ್ಯೆ ಆಗ್ತಿದೆ ಅದಕ್ಕೆ ಅಂತಲೇ ಹೀಲ್ ಮಾಡಿಸ್ಕೊಂಡು ಹಾಕ್ಕೊಳ್ಳಿ. ಮನಸ್ಸು ಈಗಿದ್ದಿದ್ದು ಮನಸ್ಸು ಇನ್ನೊಂದು 10 ನಿಮಿಷಕ್ಕೆ ಇರಲ್ಲ. ಈಗಿದ್ದಿದ್ದು ರಾಯರ ಭಕ್ತಿ ಇನ್ನೊಂದು ಅರ್ಧ ಗಂಟೆಗೆ ಇರಲ್ಲ ನಿಮಗೆ. ಈಗಿದ್ದಿದ್ದು ಪ್ರೀತಿ ರಾಯರ ಮೇಲೆ ವಾರ, ಮುಂದಿನ ವಾರಕ್ಕೆ ಅದು ಇರೋದಿಲ್ಲ. ಮರ್ತು ಹೋಗಿರ್ತಿರೋ ಏನೋ ಗೊತ್ತಿಲ್ಲ. ನೀವು ಯಾವ ರೀತಿ ಮನಸ್ಸು ಚಂಚಲ ಮಾಡ್ಕೊಳ್ತೀರಲ್ಲ ಅದೇ ರೀತಿ ಪ್ರಕೃತಿನೂ ನಿಮ್ಮ ಮನಸ್ಸನ್ನು ಚಂಚಲ ಮಾಡ್ಕೊಳ್ತಾ ಇದೆ. ಹೌದು, ನಿಮಗೆ ಬಂದಿದೆ, ಕಷ್ಟ ಬಂದಿದೆ, ನಿಮಗೆ ಹೋಗಿದ್ದ ಜಾಗದಲ್ಲೆಲ್ಲ ಜನಗಳು ತೊಂದರೆ ಕೊಡ್ತಾ ಇದ್ದಾರೆ. ನೀವು ನಿಮ್ಮ ಪಾಡಿಗಿದ್ರೂ ಯಾರೋ 3ನೇ ವ್ಯಕ್ತಿಗಳಿಂದ ನೋವು, ಈ ರೀತಿ ಎಲ್ಲ ಆಗ್ತಾ ಇದೆ. ಸಾಕಪ್ಪ, ನನ್ನ ಜೀವನ ಇನ್ನೇನು ಮುಗಿತೇನೋ, ಯಾರೂ ನನ್ನವ್ರು ಇಲ್ವೇನೋ ಅನ್ನುವ ರೀತಿ ಜೀವನ ಮಾಡೋದು. ಒಂದೊಂದು ಸಲ ತುಂಬ ಚೆನ್ನಾಗಿರೋವಂಥದ್ದು, ಇನ್ನೊಂದು ಸಲ ಮನಸ್ಸು ಕೆಡಿಸ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ನಡೀತಾ ಇದೆ ಲೈಫಲ್ಲಿ. ಇಲ್ಲಿ ಕೆಲವ್ರ ಲೈಫಲ್ಲಿ ಹುಣ್ಣಿಮೆ ಕಳೆದ ನಂತರ ತುಂಬ ಮನಸ್ಸಿಗೆ ಬೇಜಾರು, ತುಂಬ ನೋವು ಮಾಡ್ಕೊಳ್ಳೋದು, ದುಃಖ ಬರುವಂಥದ್ದು, ಕಷ್ಟಗಳು, ಯಾವುದೋ ಒಂದು ಕಮಿಟ್ಮೆಂಟೋ ಯಾವುದೋ ಒಂದು ಮನೆ ವಿಚಾರನೋ ಅದನ್ನೇ ಮನಸ್ಸಿನಲ್ಲಿ ಕೊರ್ಗಿ ನೀವು ವೀಕ್ ಆಗ್ತಾ ಇದ್ದೀರಿ. ಓಕೆ, ಇಲ್ಲಿ ಕೆಲಸನೇ ಇಲ್ಲ, ಕೆಲಸದಲ್ಲೂ ಕೂಡ ನೋವು, ಎಲ್ಲೋದ್ರೂ ಮನಸ್ಸಿಗೆ ಚುಚ್ಚಿ ಮಾತಾಡೋರು ಇರ್ತಾರೆ ನನಗೆ. ಬಟ್ ಆದರೆ ಇಲ್ಲಿ ಯಾರು ರಾಯರನ್ನ ಪೂಜೆ ಮಾಡ್ತಿದ್ದೀರಲ್ಲ, ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗಿ ಪ್ಲೀಸ್. ಒಂದಿನ ಮಾಡಿ ಇನ್ನೊಂದು ದಿನ ಮಾಡುವಂಥದ್ದು. ಇಲ್ಲಿ ಮೂನ್ ಕಾರ್ಡ್ ಬಂತು ಅಂದರೆ ನಿಮ್ಮ ಮನಸ್ಸು ತುಂಬ ಚಂಚಲವಾಗಿದೆ ಅಂತ ತೋರಿಸ್ತಾ ಇದೆ. ಒಂದಿನ ನಂಬಿ ಮತ್ತೆ ಹೋಪ್ ಕಳ್ಕೊಳ್ಳುವಂಥದ್ದು. ನಾನು ರಾಯರಿಗೆ ಆಡಂಬರವಾಗಿ ಪೂಜೆ ಮಾಡಿ ಹೂವನ್ನ ತಂದು ಹಾಕಿ ಹೂ ಪ್ರಶ್ನೆ ಕೇಳಿ, ನಂಗೆ ನಿಜವಾಗ್ಲೂ ಒಂದು ಮಾತು ಹೇಳಲ್ಲ, ನಾನು ಇವತ್ತಿಗೂ ರಾಯರ ಹತ್ರ ಹೂ ಪ್ರಸಾದ ಗೀಸದ ಕೇಳಿದ್ರೆ ಕೊಡೋದೇ ಇಲ್ಲ ರೀ, ಏನೋ ಗೊತ್ತಿಲ್ಲ ಆಯಿತಾ. ನಾನು ಯಾಕೆಂದರೆ ಅದನ್ನು ನೀಟಾಗಿ ಟೈಟಾಗಿ ಎಲ್ಲ ಹಾಕ್ಬಿಟ್ಟಿರ್ತೀನಿ, ಹೂವನ್ನ ಕರೆಕ್ಟಾಗಿ ಸಿಕ್ಸ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಅಲ್ಲ, ಬೇರೆಯವ್ರಿಗೆ ಅವ್ರವ್ರ ಭಕ್ತಿಗೆ ಅದು ಹೂ ಕೊಡ್ತಾ ಇದ್ದಾರೆ, ಬಟ್ ನನಗೇನೋ ಆ ಥರದ್ದಿಲ್ಲ. ನೀವು ಇವತ್ತೇನೋ ಹೂ ಪ್ರಸಾದ ಕೇಳಿದೆ, ಅದು ಕೊಡಲಿಲ್ಲ ನನಗೆ ಅಂದ ತಕ್ಷಣ ಹೋಪ್ ಕಳ್ಕೊಳ್ಳೋವಂಥದ್ದು. ಇವತ್ತೇನೋ ಒಂದು ಕೆಲಸ ಆಗಬೇಕಾಗಿದೆ, ಅದು ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಹೋಪ್ ಕಳ್ಕೊಳ್ಳೋವಂಥದ್ದು. ದಯವಿಟ್ಟು ಈ ಥರದ್ದು ಮಾಡೋದಕ್ಕೆ ಹೋಗಬೇಡಿ. ಓಕೆ, ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಳ್ಳೆಯ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಅಫರ್ಮೇಷನ್ಸ್, ಪಾಸಿಟಿವ್ ಥಿಂಕಿಂಗ್ 2 ವಾರಗಳಲ್ಲಿ ಶುರುವಾಗ್ತಾ ಹೋಗುತ್ತೆ. ಯಾಕೆಂದರೆ ನಿಮ್ಮ ನೋವುಗಳಿಗೆ ಅಂತ್ಯ ಕಾಣೋದಕ್ಕೆ ಅಂತ ಹೇಳಿ 2 ವಾರ ಸೂಕ್ತವಾದ ಸಮಯ ಅದು ಕೊನೆಗೊಳ್ಳುತ್ತೆ. ನಿಮ್ಮ ಚಂಚಲ ಮನಸ್ಸಾಗಿರ್ಬೋದು, ನೋವಾಗಿರ್ಬೋದು, ದುಃಖ ಆಗಿರಬಹುದು, ನಿಮ್ಗೆ ಎಷ್ಟು ಕಷ್ಟ ಕೊಡಬೇಕು, ಯಾವ್ಯಾವ ವಿಚಾರದಲ್ಲಿ ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಲ್ಲ ಅದಕ್ಕೊಂದು ಅಂತ್ಯ ಕಾಣುವಂಥ ಸಮಯ. ಮುಂದೆ ಬರುವ ದಿನಗಳಲ್ಲಿ ನಾನು ಏನು ಮಾಡಬೇಕು, ಯಾವ ವಿಚಾರದಲ್ಲಿ ಮುಂದಕ್ಕೆ ಹೋಗಬೇಕು, ಈ ರೀತಿ ಎಲ್ಲ ಒಂದಷ್ಟು ಪಾಸಿಟಿವ್ ಎನರ್ಜಿ, ಹೊಸ ವಿಚಾರಗಳು ನಿಮ್ಮ ತಲೆಗೆ ಬರ್ತಾ ಹೋಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಕೆಲವರು ಏನು ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಗ್ಯಾಸ್ಟ್ರೈಟಿಸ್, ಹೀಟ್ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರಿ. ನಿಮ್ಮ ದೇಹನೂ ಕೂಡ ನೀವು ತಂಪಾಗಿಟ್ಕೊಳ್ಬೇಕಾಗತ್ತೆ. 2, 11 ಓಕೆ, ಈ ರೀತಿ ಡೇಟ್ ಆಫ್ ಬರ್ತ್ಗಳಾಗಿರ್ಬೋದು. ಇಷ್ಟೇ ಅಂತಲ್ಲ, ಇಲ್ಲಿ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿರೋರು ಏನಾಗ್ತಾ ಇದೆ, ನಿಮ್ಮ ಹೊಟ್ಟೆ ತಂಪನ್ನು ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಈ ತಂಪಿಲ್ದಾಗ ಏನಾಗುತ್ತೆ, ನನಗೆ ಆರೋಗ್ಯ ಕೆಡ್ತಾ ಇದೆಯೇನೋ, ಇನ್ನಷ್ಟು ಮತ್ತೆ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಗಾಬರಿ ಮಾಡ್ಕೊಳ್ಳುವಂಥದ್ದು, ಮತ್ತೆ ಬೇರೆ ಯೋಚನೆಗಳು ಮಾಡುವಂಥದ್ದು, ಈ ರೀತಿ ಇದೆ. ದೇಹನ ದಯವಿಟ್ಟು ತಂಪಲ್ಲಿ ಇಟ್ಕೊಳ್ಳಿ. ತಂಪಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ನಿಮ್ಮ ಎನರ್ಜಿನೂ ಕೂಡ ಪಾಸಿಟಿವ್ ಆಗಿರುತ್ತೆ. ದೇಹ ತಂಪಿದ್ದಾಗ ನಾವು ಕೂಡ, ನಮ್ಮ ಆತ್ಮನೂ ಕೂಡ, ನಮ್ಮ ಸೋಲ್ ಕೂಡ, ನಮ್ಮ ಎನರ್ಜಿ, ನಮ್ಮ ಆಹಾರ ಕೂಡ ನೀಟಾಗಿ ತಂಪಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಮಾಡುವ ಕೆಲಸಗಳಿಗೆ ಒಂದಷ್ಟು ಅಡ್ಡಿಪಡಿಸುವಂತಹ ಜನಗಳಿದ್ದಾರೆ, ಬರ್ತಾರೆ.
ಓಕೆ, ಇಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿಗೆ ಏನಾದರೂ ನೀವು ತುಂಬ ನಂಬಿದ್ರಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಮತ್ತು ನಿಮ್ಮ ನಡುವೆ ಮೂರನೇ ವ್ಯಕ್ತಿಯ ಒಂದಷ್ಟು ಟಾಂಟ್ ಮಾಡುವಂಥದ್ದಾಗಿರ್ಬೋದು, ಆ ಮೂರನೇ ವ್ಯಕ್ತಿಯ ಒಂದಷ್ಟು ತಲೆನೋವಾಗಿರಬಹುದು ಹೆಚ್ಚೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಇಲ್ಲಿ. ಓಕೆ, ನೀವು ಮಾಡುವಂತಹ ಕೆಲಸಗಳಿಗೂ ಕೂಡ ನೀವು ದಯವಿಟ್ಟು ಹೇಳದೆ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಮೈಂಡಲ್ಲಿ ಬರುವಂತಹ ಹೊಸ ವಿಚಾರಗಳು ಬೇರೆಯವ್ರ ಹತ್ರ ಶೇರ್ ಮಾಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ಇಂಥ ಕೆಲವು ಜನಗಳಿದ್ದಾರೆ, ನಿಮ್ಮ ಮನಸ್ಸಿಗೆ ನೋವಾಗುವ ರೀತಿ ಮಾತನಾಡುವಂಥದ್ದು, ನಿಮ್ಮ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ನೋವು ಮಾಡಬೇಕು, ನೋವು ಕೊಡಬೇಕು ಅಷ್ಟರ ಮಟ್ಟಿಗೆ ಆ ವ್ಯಕ್ತಿಗಳು ನೋವು ಕೊಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ವ್ಯಕ್ತಿ ನಿಮ್ಮ ಜೊತೆಗೇ ಇದ್ದಾರೆ. ನೀವು ಇವತ್ತೇನಾದರೂ ಖುಷಿಯಾಗಿದ್ದೀರಿ ಅಂತ ಗೊತ್ತಾಗ ಕೂಡಲೇ ಅಂಥ ವ್ಯಕ್ತಿಗಳಿಗೆ ನಿಮ್ಮನ್ನು ನೋಡಿ ಸಹಿಸೋದಕ್ಕೆ ಆಗೋದಿಲ್ಲ. ಆ ಲೆವೆಲಲ್ಲಿ ಕೆಲವು ಜನಗಳು ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಯಾರ ಮೇಲೂ ಕೂಡ ವಿಶ್ವಾಸ ಇಡುವ ಅವಶ್ಯಕತೆ ನಿಮಗಿಲ್ಲ. ಓಕೆ, ವಿಶ್ವಾಸ ಇಟ್ಟು ಯಾವುದೋ ಒಂದು ವಿಚಾರಗಳನ್ನು ಹೇಳುವಂಥದ್ದು, ಅದನ್ನೆಲ್ಲೋ ಗಾಸಿಪ್ಗೆ ತಿರುಗುವಂಥದ್ದು. ನಾ ಹೇಳ್ದೆ ಅಲ್ಲ, ಇನ್ನೆರಡು ವಾರಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ, ದಿನ ತುಂಬ ಚೆನ್ನಾಗಿದೆ, ಎಲ್ಲನೂ ಇದೆ. ಇಲ್ಲಿ ಮನಸ್ಸನ್ನ, ಯಾಕೆಂದರೆ ನಿಮ್ಮ ಮನಸ್ಸು ತುಂಬಾ ವೀಕ್. ಈ ಒಂದು ರೀಡಿಂಗ್ ನೋಡಿದ ಕೂಡಲೇ ಬದಲಾಗ್ಬಿಡ್ತೀರಿ ಅಂತ ನಾನು ಅಂದ್ಕೊಂಡ್ರೆ ಅದು ನನ್ನ ಮೂರ್ಖತನ. ಯಾಕೆ ಅಂತ ಹೇಳಿದ್ರೆ ಈ ರೀಡಿಂಗ್ ನೋಡಿ ಮತ್ತೆ ಒಂದೆರಡು ಸಲ ಚೆನ್ನಾಗಿ ಬೂಸ್ಟಪ್ ಆಗಿ ಮತ್ತೆ ನೀವು ಯಥಾವತ್ ಹಳೇ ರೀತಿನೇ ಮನಸ್ಥಿತಿ ಮಾಡ್ಕೊಳ್ಳೋದು, ಹಳೇ ವಿಚಾರನೇ ಮೆಲುಕು ಹಾಕುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಹೋಗ್ತೀರಿ. ಸೊ ದಯವಿಟ್ಟು ನೀವು ನಿಮ್ಮ ಬಗ್ಗೆ ಯಾರಾದರೂ ಗಾಸಿಪ್ ಮಾಡುವಂಥದ್ದು, ಇನ್ನೊಂದು ಮಾಡುವಂಥವ್ರ ಹತ್ರ ಯಾವ ವಿಚಾರ ಆಗಿರಬಹುದು ಅಥವಾ ಯಾರ ವಿಚಾರ ಆಗಿರಬಹುದು ದಯವಿಟ್ಟು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮನ್ನ ಒಂಟಿಯಾಗಿ ಇಡಬೇಕಾಗತ್ತೆ. ಆ ಲೆವೆಲಿಗೆ ತಂದಿಡುವಂತಹ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ, ನೀವು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತೀರಿ, ಅಥವಾ ಒಂದಷ್ಟು ನಿಮ್ಮ ಲೈಫಲ್ಲಿ ಏನಿದೆಯಲ್ಲ, ನೀವು ಕೋಪ ಮಾಡಿ ಅಥವಾ ನಿಮ್ಗೆ ಅನಿಸಿದ್ದನ್ನು ಪಟ್ಟಂತ ಹೇಳಿ, ನಿಮ್ಮನ್ನು ಯಾರೋ ಡೌನ್ಫಾಲ್ ಮಾಡಿದ ತಕ್ಷಣ ಅದನ್ನು ನೀವು ಸುಮ್ಮನೆ ಇವತ್ತು ಕೊರಗಿ ಸೈಲೆಂಟಾಗಿ ಕೂತ್ಕೊಳ್ತೀರಿ. ಬಟ್ ಅದೇ ವಿಚಾರ ಮನಸ್ಸಿನಲ್ಲಿ ಇಟ್ಕೊಂಡು ನೀವೇನು ಮಾಡ್ತಿದ್ದೀರಿ, ಟ್ರಿಗರ್ ಆಗಿ ಅವ್ರಿಗೆ ಇನ್ನೇನೋ ಒಂದು ಮಾತನಾಡ್ಬಿಡ್ತೀರಿ. ಸೊ ಹಾಗಾಗಿ ಇಲ್ಲಿ ನಿಮಗೆ ಇಂಥ ವಿಚಾರಗಳಿಂದ, ಇಂಥ ವ್ಯಕ್ತಿಗಳಿಂದ ದೂರ ಇರೋದೇ ಉತ್ತಮ. ಏಕೆಂದರೆ ನೀವು ಸಾಕಷ್ಟು ಬೇರೆಯವರಿಂದ ನೋವು ನಿಮಗೂ ಮತ್ತು ಬೇರೆಯವ್ರಿಗೂ ಅಥವಾ ನಿಮ್ಮ ಫ್ಯಾಮಿಲಿಗಳಲ್ಲೇ ಇನ್ಯಾರೋ ತಂದಿಡುವಂಥ ಕೆಲಸ, ನಿಮ್ಮ ಕೊಲೀಗ್ಸ್, ನಿಮ್ಮ ಫ್ರೆಂಡ್ಶಿಪ್ಗಳ ನಡುವೆ, ನಿಮ್ಮ ರಿಲೇಷನ್ಶಿಪ್ಗಳ ನಡುವೆ ಯಾರೋ ಮಧ್ಯವರ್ತಿಗಳ ಪ್ರವೇಶ ಆಗುವಂಥದ್ದು, ಈ ರೀತಿ ಎಲ್ಲ ಮನಸ್ಸು ತುಂಬಾ ಹಾಳು ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಹಾಗಾಗಿ ಇಂಥ ವಿಚಾರಗಳು ನಿಮ್ಮ ಲೈಫಲ್ಲಿ ನಡೀತಿದೆ ಅಂದಾಗ ಒಂದಷ್ಟು ನೀವು ಈ ವಿಚಾರದಿಂದ ದೂರ ಇರೋದೇ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಏನೇ ನಡೀತಾ ಇದ್ರೂ, ಈಗಿನ ಸಮಯ ಏನೇ ಆಗಿದ್ರೂ 2 ತಿಂಗಳು ಅಥವಾ 3 ತಿಂಗಳ ನಂತರ ಏನಿದೆಯಲ್ಲ, ಏನೇನು ಬರಬೇಕಾಗಿತ್ತು, ಏನು ಸಿಗಬೇಕಾಗಿತ್ತು ನಿಮ್ಮ ಲೈಫಲ್ಲಿ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತೆ ಅಂತ ಹೇಳಿ ತೋರಿಸ್ಬೋದು. ಹಾಗೆ ಇಲ್ಲಿ ಹೌದು, ನೀವು ಆಗ್ತಾ ಇಲ್ಲ, ನಾನು ಒಂದಿನ ಮಾಡಿದ್ರೆ ಒಂದಿನ ಇನ್ನೊಂದು ದಿನ ಆರಾಧನೆ ಮಾಡೋದಕ್ಕಾಗ್ತಾ ಇಲ್ಲ ರಾಯರ್ದಾಗಿರ್ಬೋದು, ಅಥವಾ ಒಂದಿನ ಇರುವಂತಹ ಕಾನ್ಸಂಟ್ರೇಷನ್ ಇನ್ನೊಂದು ದಿನ ನನ್ನ ಕೆಲಸಗಳಲ್ಲಿ ಇರಲ್ಲ ಅಂತ ಹೇಳ್ಬೋದು. ಇದೆಲ್ಲ ಯಾಕೆ ಆಗ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ, ಬೇರೆಯವರಿಂದ ನೀವು ಡಿಸ್ಟರ್ಬ್ ಆಗ್ತಾ ಇರುವಂಥದ್ದು, ಅಥವಾ ಯಾವುದೋ ಒಂದು ವಿಚಾರನ ತುಂಬ ಮನಸ್ಸಿನಲ್ಲಿ ಇಟ್ಕೊಂಡು ತುಂಬಾ ಡಿಸ್ಟರ್ಬ್ ಆಗ್ತಾ ಇರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರೋದ್ರಿಂದ, ಮಾನಸಿಕ ನೋವನ್ನು ಅನುಭವಿಸ್ತಾ ಇರೋದ್ರಿಂದ ನಿಮ್ಗೆ ಏನಾಗ್ತಾ ಇದೆ, ಒಂದಷ್ಟು ಹಿಂಸೆಗೆ ಒಳಗಾಗ್ತಾ ಇದ್ದೀರಿ. ಓಕೆ, ಇಲ್ಲಿ ನಿಮಗೆ 3 ತಿಂಗಳ ನಂತರ ಏನಿದೆಯಲ್ಲ, ನ್ಯಾಯವಾಗಿ ನಿಮ್ಮ ಲೈಫ್ನಲ್ಲಿ ಏನೇನು ನಡಿಬೇಕು, ಏನೇನು ಬರಬೇಕು ಎಲ್ಲ ಸಿಗುತ್ತೆ. ಅಲ್ಲಿ ಯಾರೋ ಏನೋ ಅಂದರು, ಅಲ್ಲಿನ್ನೇನೋ ಆಗೋಯ್ತು, ಅಥವಾ ಇಡೀ ದಿನನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದಷ್ಟು ಈ ಇಂಥ ನೋವುಗಳಿಗೆಲ್ಲ ಒಂದಷ್ಟು ಅಂತ್ಯದ ಸಮಯ ಅಂತಲೇ ಹೇಳಬಹುದು. ದಯವಿಟ್ಟು ನೀವು ಇದೇ ವಿಚಾರನ ಡ್ರ್ಯಾಗ್ ಮಾಡೋದು ಆಗಿರ್ಬೋದು, ಅದೇ ಪದೇ ಅದೇ ವಿಚಾರಗಳನ್ನು ನೆನ್ಪು ಮಾಡಿಕೊಂಡು ದಿನಾನ ವೇಸ್ಟ್ ಮಾಡ್ಕೊಳ್ಳೋ ಬದಲು ಒಂದಷ್ಟು ನೀವು ನಿಮ್ಮನ್ನ ಹೀಲ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹಣದ ಅವಕಾಶ ಆಗಿರ್ಬೋದು, ಯಾವುದೋ ಒಂದು ಅವಕಾಶಗಳಾಗಿರ್ಬೋದು ನಿಮ್ಮ ಲೈಫಲ್ಲಿ ಬರೋದಕ್ಕೆ ಶುರು ಆಗತ್ತೆ. ಬಟ್ ಆದರೆ ನೀವು ಇಲ್ಲಿ ಏಸ್ ಆಫ್ ಚಾರ್ಲ್ಸ್ ಅಂದರೆ ಏಸ್ ಆಫ್ ಕಪ್ಸ್ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಬೇಗ ಖರ್ಚು ಮಾಡುವಂಥದ್ದು, ಮನಸ್ಸನ್ನು ಒಂದಷ್ಟು ಹಿಡಿತದಲ್ಲಿ ಇಟ್ಕೊಳ್ದೇ ಇರುವಂಥದ್ದು, ಬೇಗ ಮಂಗನಾಟದಂತಹ ಮನಸ್ಸುಗಳನ್ನ, ಯಾಕೆಂದರೆ ಇಲ್ಲಿ 3 ಕಾರ್ಡ್ ಒಟ್ಟಿಗೆ ಬಂದಿರೋದ್ರಿಂದ ನಾನು ಹೇಳಬೇಕಾಗತ್ತೆ,
ಇಲ್ಲಿ ದುಡ್ಡು ಬಂದಾಗಲೂ ಕೂಡ ಅಷ್ಟೇ, ನನಗೆ ಮುಂದೆ ಈ ರೀತಿ ಖರ್ಚಿದೆ, ಸೊ ನಾನು ಅದನ್ನು ಉಳಿಸ್ಕೊಳ್ಬೇಕು, ಈ ರೀತಿ ಎಲ್ಲ ಯೋಚನೆ ಮಾಡೋದಿಲ್ಲ. ಹಾಗೆ ಕೆಲವೊಂದು ವಸ್ತುಗಳಾಗಿರಬಹುದು, ಶೇರ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ನಿಮ್ಮ ಹತ್ರ ಇರುವಂತಹ ಜ್ಯುವೆಲ್ರಿ ಆಗಿರಬಹುದು, ಅಥವಾ ನಿಮ್ಮ ಹತ್ರ ಇರುವಂತಹ ವಾಹನಗಳಾಗಿರ್ಬೋದು. ಕೆಲವರು ಈ ರೀಡಿಂಗ್ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನೀವು ಶೇರ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಮ ಎನರ್ಜಿನ ಬೇರೆಯವರು ಯಾರೋ, ಅಂದರೆ ಒಳ್ಳೆಯ ಎನರ್ಜಿನ ಬೇರೆಯವರು ಯಾರಿಗೋ ನೀವು ಸುಮ್ಮನೆ ದಾನ ಮಾಡ್ದ ಹಾಗೆ, ಒಂದು ವಸ್ತ್ರ ಕೊಡುವಾಗ ಆಗಿರಬಹುದು, ಒಂದು ಒಡವೆ ಕೊಡುವಾಗ ಆಗಿರಬಹುದು, ಒಂದು ಸ್ಲಿಪ್ಪರ್ ಎಕ್ಸ್ಚೇಂಜ್ ಮಾಡುವುದಾಗಿರ್ಬೋದು, ನಿಮ್ಮ ವಸ್ತುಗಳನ್ನ ಬೇರೆಯವ್ರಿಗೆ ಕೊಡುವಂಥದ್ದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ಖುಷಿ, ಆ ಹುಮ್ಮಸ್ನಲ್ಲಿ ನೀವೇನು ಮಾಡ್ತೀರಿ, ಎಲ್ಲ ಇಟ್ಕೋ, ಅದು ಇದು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಟ್ಟೆ ಆಗಿರ್ಬೋದು, ಮತ್ತೊಂದು ಮಗದೊಂದು, ಏಕೆಂದರೆ ನಿಮ್ಮ ಒಳ್ಳೆಯ ಎನರ್ಜಿ ಅವ್ರಿಗೆ ಕೊಟ್ಟಾಗ ಅದನ್ನು ಅವ್ರು ಹೀರ್ಕೊಳ್ತಾರೆ. ಅವ್ರಿಗೂ ಗೊತ್ತಿರಲ್ಲ, ಅವರು ಒಳ್ಳೆ ವ್ಯಕ್ತಿಗಳೇ, ಬಟ್ ಆದರೆ ಅವ್ರು ಹೀರ್ಕೊಳ್ತಾರೆ. ನಿಮ್ಮ ಒಳ್ಳೆಯತನನ, ಒಳ್ಳೆಯ ಎನರ್ಜಿನ ಯಾಕೆ ಸುಮ್ಮನೆ ದಾನ ಮಾಡ್ತೀರಿ? ಸೊ ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ನೀವು ಇಂಥ ವಿಚಾರಗಳಲ್ಲಾಗಿರಬಹುದು, ನೀವು ಬೇರೆಯವ್ರನ್ನ ನಂಬಿ ಅವ್ರು ಹೇಳಿದ್ದನ್ನೇ ನಾನು ಕೇಳ್ತೀನಿ ಅನ್ನೋದಾದರೆ ನೀವು ಮೂರ್ಖರಾಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಭಗವಂತನ ನಂಬಿ ನಿಮ್ಮ ಮನಸ್ಸಿನ ಧೈರ್ಯದಿಂದ ನೀವು ಮುಂದೆ ಹೋಗ್ಬೇಕಾಗತ್ತೆ. ಇಲ್ಲ ನಾನು ಜನಗಳ ಮಾತೇ ಕೇಳೋದು, ಜನಗಳೇ ನನಗೆಲ್ಲ, ಅಥವಾ ನೀವು ಯಾರೋ ಅಲ್ಲದೆ ಇರುವಂತಹ ವ್ಯಕ್ತಿಗಳನ್ನು ಇದು ಮಾಡೋದು, ಅಲ್ಲದೆ ಇರುವಂತಹ ಸಂಬಂಧನ ಬರುತ್ತೆ ಅಂತ ಹೋಪ್ ಇಟ್ಕೊಳ್ಳೋದು, ಇಲ್ಲಿ ಮೂರನೇ ವ್ಯಕ್ತಿಗಳಿಂದ ಅದು ತೊಂದರೆಗಳನ್ನಾಗುವಂಥದ್ದು, ಈ ರೀತಿ ಎಲ್ಲ ಅಂದರೆ ನಿಮಗೆ ನೀವೇ ಹೋಪ್ಸ್ ಇಟ್ಕೊಳ್ಳೋದ್ರಿಂದ ಒಂದಷ್ಟು ಮೂರ್ಖರಾಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬೇರೆಯವ್ರನ್ನ ನಂಬಿ ಬದುಕುವಂಥ ಅವಶ್ಯಕತೆ ನಿಮಗಿಲ್ಲ. ಭಗವಂತ ಮತ್ತು ನೀವು ನಿಮ್ಮಲ್ಲಿರುವಂತಹ ನಿಮ್ಮತನನ ದಯವಿಟ್ಟು ಇಟ್ಟು ಬದುಕಬೇಡಿ ಅಂತ ಹೇಳ್ತಾ, ರಾಯರ ಸಂದೇಶ 2ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವ್ರಿಗೆ ನೋಡೋಣ. ಇಲ್ಲಿ ಹೆಲ್ಪ್ಫುಲ್ ಪೀಪಲ್ ಬರ್ತಾ ಇದೆ. ಮುಂದೆ ಬರುವ ದಿನಗಳಲ್ಲಿ ಒಂದಷ್ಟು ಸಹಾಯ ಮಾಡುವಂತಹ ಜನಗಳು ನಿಮ್ಗೆ ಎದುರಾಗ್ತಾರೆ. ಒಳ್ಳೆಯ ಮಾತಾಡುವಂಥದ್ದಾಗಿರಬಹುದು, ನಿಮ್ಮ ಕಷ್ಟಗಳಿಗೆ ಸಹಾಯ ಮಾಡುವಂಥದ್ದಾಗಿರಬಹುದು, ಮಾತಿನ ಮೂಲಕ ನಿಮಗೆ ಸಮಾಧಾನ ಮಾಡುವಂಥದ್ದಾಗಿರ್ಬೋದು. ಇಂತಹ ಜನಗಳ ನಡುವೆ ನೀವು ಹೋಗ್ತೀರಿ ಅಂತ ಹೇಳಿ, ಅಂದರೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಅಂದರೆ ನೋವಿನಿಂದ ನಗುವಿನೆಡೆಗೆ ಅಂತ ಹೇಳಿ ಇಲ್ಲಿ 2 ಕಾರ್ಡ್ ಬಂದಿದೆ. ನೋಡೋಣ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳಿ. ಇಲ್ಲಿ ಶಫಲ್ ಆಗಿದೆ ಕಾರ್ಡ್. ಪ್ಲ್ಯಾಂಟ್ಕಿನ್ ಬರ್ತಿದೆ, ಸೆನ್ಸಿಟಿವಿಟಿ ಬರ್ತಾ ಇದೆ. ಅಂದರೆ ತುಂಬ ಯಾರಾದರೂ ಏನಾದರೂ ಅಂದಿದ ಕೂಡಲೇ ಬೇಗ ಮನಸ್ಸಿಗೆ ಹಚ್ಕೊಳ್ಳುವಂಥದ್ದು, ಯಾರಾದರೂ ಏನಾದ್ರು ಮಾಡಿದ್ದನ್ನೇ ಅದೇ ಡ್ರ್ಯಾಗ್ ಮಾಡ್ಕೊಳ್ಳೋದು, ತುಂಬ ಸೆನ್ಸಿಟಿವ್ ಮೈಂಡ್ನಲ್ಲಿದ್ದೀರಿ. ದಯವಿಟ್ಟು ಅಂಥದ್ರಿಂದ ನೀವು ದೂರ ಇರಬೇಕಾಗತ್ತೆ. ಇಲ್ಲಾಂದರೆ ಅಂಥ ವ್ಯಕ್ತಿಗಳನ್ನು ನೀವು ದೂರ ಇಡಬೇಕಾಗತ್ತೆ. ಇಲ್ಲಿ ಟೊಬ್ಯಾಕೊ ಬರ್ತಿದೆ, ಆಫರಿಂಗ್ ಬರ್ತಿದೆ. ನಿಮ್ಮನ್ನ ತಪ್ಪು ದಾರಿಗೆ ಎಳ್ಕೊಂಡು ಹೋಗುವಂತಹ ಕೆಲವು ಜನಗಳು ಬರುವ ಸಾಧ್ಯತೆ ಇದೆ. ಅದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮನ್ನ ಒಳ್ಳೆ ರೀತಿ ತಗೊಂಡು ಹೋಗೋದಕ್ಕಿಂತ ಕೆಟ್ಟ ದಾರಿಗೆ ಎಳ್ಕೊಂಡು ಹೋಗೋರು ಜನಗಳು ಬರುವ ಸಾಧ್ಯತೆ ಇದೆ. ಅದರಿಂದನೂ ಇಲ್ಲಿ ಭಗವಂತನ ಪಾಠಗಳು ಇರುತ್ತೆ. ಜನನ ನಂಬ್ತಾರೋ ಅಥವಾ ನನ್ನ ಧ್ಯಾನದಲ್ಲಿರ್ತಾರೋ ಅನ್ನುವ ಪಾಠಗಳು ನಿಮಗೆ ಟಾಸ್ಕ್ ಆಗಿ ಬರುವಂಥ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇಂಥವ್ರಿಂದ ನೀವು ದೂರ ಇದ್ದು ಒಂದಷ್ಟು ನಿಮ್ಮನ್ನ ನೀವು ಹೀಲಾಗಿ ಒಳ್ಳೆಯ ದಾರಿ ಎತ್ತಕ್ಕೆ ನೋಡ್ಬೇಕಾಗತ್ತೆ. ನಮ್ಗೆ ಹೆಂಗ್ ಗೊತ್ತಾಗತ್ತೆ ಮೇಡಮ್ ಕೆಟ್ಟ ಜನ ಯಾರು ಒಳ್ಳೆ ಜನ ಯಾರು ಅಂತ ಹೇಳಿ? ನಿಮ್ಗೊಂದು ಸೆನ್ಸ್ ಇದೆ. ಭಗವಂತ ಅನ್ನೋನಿದ್ದ ಅಂದರೆ ಇಂಥದ್ದನ್ನೊಂದು ಕಳಿಸಿ ಒಳ್ಳೆಯದನ್ನು ಕೂಡ ಕಳಿಸಿರ್ತಾನೆ. ದಯವಿಟ್ಟು ನೀವಾಯಿತು, ನಿಮ್ಮ ಪಾಡಾಯಿತು, ಒಂದಷ್ಟು ಮೆಡಿಟೇಷನ್ ಮಾಡಿಕೊಂಡಾಗ, ನಿಮ್ಮ ಬ್ರೀತಿಂಗ್ ಟೆಕ್ನಿಕ್ಗಳನ್ನು ಮಾಡಿಕೊಂಡಾಗ ಆಗಿರ್ಬೋದು, ಒಂದಷ್ಟು ಜಪ ತಪಗಳು, ಹಾಗೆ ಕೆಲವು ಕ್ರಿಸ್ಟಲ್ಸ್ಗಳು ಹೀಲ್ ಮಾಡಿಸ್ಕೊಂಡು ಹಾಕೊಂಡಾಗ ಇಂಥ ಕೆಟ್ಟ ಜನಗಳು ನಿಮ್ಮನ್ನು ಕಾಡೋದಕ್ಕೆ ಬರೋದಿಲ್ಲ. ಒಳ್ಳೆಯ ದಾರಿ ಕಡೆಗೆ ಹೋಗ್ತೀರಿ. ಇಲ್ಲಿ ಹ್ಯೂಮಿಲಿಟಿ ಬರ್ತಿದೆ, ಬಿರ್ಚ್ ಟ್ರೀ ಅಂತ ಹೇಳಿ ಬರ್ತಾ ಇದೆ. ಹಾಗೆ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ನೀವು ಯಾವ ರೀತಿ ಯೋಚನೆ ಮಾಡಬೇಕು ನಿಮ್ಮ ಲೈಫ್ನ ಅಂತ ಹೇಳಿದ್ರೆ, ಒಂದು ದೊಡ್ಡ ಮರವಾಗಿ ಬೆಳೆಯುವ ರೀತಿ ನಿಮ್ಮ ಸಕ್ಸಸ್ ಕಡೆ ನೀವು ಫೋಕಸ್ ಮಾಡಬೇಕಾಗತ್ತೆ. ನಿಮ್ಮ ಫೇಸ್ ಬಗ್ಗೆ ಆಗಿರ್ಬೋದು, ಬೇರೆಯವರು ಅಟ್ರಾಕ್ಟ್ ಆಗಬೇಕು, ಆ ರೀತಿ ನೀವು ಇರಬೇಕಾಗತ್ತೆ. ನಿಮ್ಮ ಬಗ್ಗೆ ನೀವೇ ಕಾನ್ಸಂಟ್ರೇಷನ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ವ್ಯವಹಾರನೂ ಕೂಡ ಅಷ್ಟೇ, ಅದನ್ನು ಯಾವ ರೀತಿ ನಾನು ಮುಂದೆ ತಗೊಂಡು ಹೋಗಬೇಕು ಅದ್ರ ಬಗ್ಗೆ ನೀವು ರೀಡ್ ಮಾಡಬೇಕಾಗತ್ತೆ. ಹೊರತು ಇಂಥ ಕೆಟ್ಟ ಜನಗಳ ಮಾತಿಂದ ನೀವು ಒಂದಷ್ಟು ಸೆನ್ಸಿಟಿವ್ ಮೈಂಡ್ ಆಗಿರೋದ್ರಿಂದ ದಯವಿಟ್ಟು ಇಂಥ ಜನಗಳ ಮಾತುಗಳನ್ನು ಕೇಳಿ ಮನಸ್ಸು ನೋವು ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ತಾ, 2ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಓಕೆ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ.
ಯಾರೆಲ್ಲ ರಾಯರ ಭಕ್ತರು 3ನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ರಾಯರ ಸಂದೇಶ ನಿಮ್ಮ ಜೀವನಕ್ಕೆ ಏನಾಗಿದೆ, ಯಾವ ವಿಚಾರ ಎದುರಾಗೋದಿದೆ, ಯಾವ ವಿಚಾರದಿಂದ ನೀವು ಎಚ್ಚರಿಕೆಯಿಂದ ಇರಬೇಕು, ನಿಮ್ಮ ಎನರ್ಜಿ ಯಾವ ರೀತಿ ಇದೆ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ, ಪೆಂಟಿಕಲ್ಸ್ ಬಂದಿದೆ. ಓಕೆ ಇಲ್ಲಿ ತುಂಬಾ ಅದ್ಭುತವಾಗಿ ನಡೆಯುತ್ತೆ. ಈಗೇನು ನೀವು ಭಗವಂತನ ಆರಾಧನೆ ಮಾಡಿರುವಂಥದ್ದಾಗಿರ್ಬೋದು, ಏನೇ ಇರಬಹುದು, ಇದು ಒಂದಷ್ಟು ನಿಮ್ಮ ಬಾಂಡಿಂಗ್ಸ್ ಅಂದರೆ ರಿಲೇಟಿವ್ಸ್ಗಳ ನಡುವೆ ಆಗಿರ್ಬೋದು, ರಿಲೇಷನ್ಶಿಪ್ಗಳ ನಡುವೆ ಆಗಿರ್ಬೋದು, ಇದೆಲ್ಲ ಒಂದು ನಿಮ್ಮ ಫ್ರೆಂಡ್ಶಿಪ್ಗಳ ನಡುವೆ ಆಗಿರ್ಬೋದು, ಬಾಂಧವ್ಯ ಗಟ್ಟಿ ಮಾಡ್ತಾ ಇದೆ. ಯಾರೆಲ್ಲ ನಿಮ್ಮನ್ನು ದೂರಿ ಹೋಗಿದ್ರೋ ಒಂದು ಒಳ್ಳೆಯ ರೀತಿ ಆ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೆಲವು ವ್ಯಕ್ತಿಗಳು ಫ್ರೆಂಡ್ಶಿಪ್ ರೀತಿ ಬರಬಹುದು, ಏನೇ ಆಗಿರಬಹುದು. ಬಟ್ ಆದರೆ ಹಣದ ವಿಚಾರ ಅಂತ ಬಂದಾಗ ದಯವಿಟ್ಟು ಕೊಟ್ಟು ಕಳ್ಕೊಳ್ಳುವಂತಹ ಅವಕಾಶಗಳು ಬರುತ್ತೆ. ಹಾಗಾಗಿ ನೀವು ಯಾರನ್ನೇ ಆಗಿರಬಹುದು ಈಸಿಯಾಗಿ ಸಹಾಯ ಮಾಡುವಂಥದ್ದು ಏನೇ ಇರಬಹುದು, ದಯವಿಟ್ಟು ಅದನ್ನು ಎಚ್ಚರಿಕೆಯಿಂದ ನೀವಿರಬೇಕಾಗತ್ತೆ. ಓಕೆ, ಯಾಕೆಂದರೆ ಕೆಲವು ವ್ಯಕ್ತಿಗಳು ಏನಿದೆಯಲ್ಲ ನಿಮ್ಮಿಂದ ಸಹಾಯನ ಪಡೆದು ನಿಮ್ಮಿಂದ ದೂರ ಆಗುವ ಸಾಧ್ಯತೆ ಇದೆ. ಯಾಕಾದರೂ ಕೊಟ್ಟನೋ ಅನ್ನುವ ಲೆವೆಲ್ಗೆ ನೀವು ಹೋಗುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಹಾಗಾಗಿ ಏನೇ ಹಣನ ಕಳ್ಕೊಳ್ಳೋದಕ್ಕಿಂತ ಮುಂಚೆ 1000 ಬಾರಿ ಯೋಚನೆ ಮಾಡಿ ಮುಂದೆ ಹೋಗಬೇಕಾಗತ್ತೆ. ಆ್ಯಕ್ಚುಲಾಗಿ ನೀವು ಇಂಥ ವಿಚಾರಗಳಿಂದ ಸಾಕಷ್ಟು ಅನುಭವನ ಪಡೆದಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಈಗ ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿದೆ ಯಾರ್ಯಾರು ನಮ್ಮವರು, ಯಾರು ನಮ್ಮವರು ಅಲ್ಲ, ಈ ರೀತಿ ವಿಚಾರವಾಗಿ ಒಂದಷ್ಟು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಸೊ ಹಾಗಾಗಿ ನಿಮ್ಮ ಜೊತೆ ಕೆಲವು ಒಳ್ಳೆ ವ್ಯಕ್ತಿಗಳು ಇದ್ದಾರೆ, ನಿಮಗೆ ಸಹಿಸಲಾಗದಂಥ ವ್ಯಕ್ತಿಗಳು ಇದ್ದಾರೆ. ಹಾಗಾಗಿ ನೀವು ಏನೇ ವಿಚಾರ ಮಾಡೋದಕ್ಕಿಂತ ಮುಂಚೆ, ಹಣನ ಕೊಡೋದಕ್ಕಿಂತ ಮುಂಚೆ, ಹಾಗೆ ವಿಶ್ವಾಸನ ಬೆಳೆಸೋದಕ್ಕಿಂತ ಮುಂಚೆ ಇವರು ನನ್ನ ಲೈಫಿಗೆ ಅರ್ಹರಿದ್ದಾರಾ, ಇವರು ನಮ್ಮ ಜೀವನದಲ್ಲಿ ಯಾವುದೇ ಒಂದು ವಿಚಾರಗಳನ್ನು ಹೇಳ್ಕೊಳ್ಳೋದಕ್ಕೆ ಇವರು ಸರಿಯಾದ ವ್ಯಕ್ತಿಗಳ ಅಂತ ಹೇಳಿ ನೀವು ಯೋಚನೆ ಮಾಡಬೇಕಾಗತ್ತೆ. ಓಕೆ, ನಂತರ ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಹೊಸತು, ಬಿಸ್ನೆಸ್ ಆಗಿರ್ಬೋದು, ಕೆಲಸ ಆಗಿರಬಹುದು, ಇನ್ನೊಂದು ಮತ್ತೊಂದು ಯಾವುದೋ ಒಂದು ಹೊಸ ವಿಚಾರ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಒಳ್ಳೆಯ ಐಡಿಯಾ ಕೂಡ ನಿಮ್ಮ ಜೀವನದಲ್ಲಿ ಬರುತ್ತೆ. ಮುಂದೆ ನಾನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವ ಐಡಿಯಾ ಕೂಡ ಬರೋದಿದೆ. ಇಲ್ಲಿ ಸಾಕಷ್ಟು ಜನ ಹಣ ಕೇಳ್ತೀರಿ, ದೇವ್ರ ಹತ್ರ ಎಲ್ಲನೂ ಕೇಳ್ತೀರಿ, ಬಟ್ ಆದರೆ ಬುದ್ಧಿನೇ ಕೇಳೋದಿಲ್ಲ. ಯಾಕೆ ನನಗೆ ಬುದ್ಧಿ ಇದೆ ಅಂತ ನೀವು ಅಂದ್ಕೊಳ್ಬೋದು, ನಿಜವಾಗ್ಲೂ ಇಲ್ಲ. ನಮಗೆ ನೋಡಿ, ಹಣ ಬಂದು ಮತ್ತೆ ಪೋಲಾಯಿತು ಅಂತ ಅಂದಾಗ ಹಣನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳುವಂತಹ ಬುದ್ಧಿ ನಮಗಿಲ್ಲ. ಓಕೆ, ಜೀವನದಲ್ಲಿ ಸಾಕಷ್ಟು ವ್ಯಕ್ತಿಗಳು ಬರ್ತಾರೆ, ಸಾಕಷ್ಟು ವ್ಯಕ್ತಿಗಳು ಹೋಗ್ತಾರೆ, ಅವರಿಂದ ನಾವು ಗಲಾಟೆಗಳನ್ನ ಮಾಡ್ಕೊಂಡಿರ್ತೀವಿ, ಕಿರಿಕಿರಿಗಳು ನಡೆಯುತ್ತೆ. ಅವ್ರನ್ನ ಸರಿಯಾದ ರೀತಿಯಲ್ಲಿ ನಾವು ಇಟ್ಕೊಳ್ಳುವಂತಹ ಬುದ್ಧಿ ನಮಗಿಲ್ಲ. ದಯವಿಟ್ಟು ಅದಕ್ಕೆ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ವಿದ್ಯೆ ಕೊನೆವರೆಗೂ ನಮ್ಮ ಜೀವನದಲ್ಲಿ ಬೇಕು. ಪ್ರತಿದಿನವೂ ಅಷ್ಟೇ, ನೀವು ಏನೇನೆಲ್ಲ ಅದು ಬೇಕು, ಇದು ಬೇಕು, ಲೋನ್ ಆಗಬೇಕು, ಮನೆ ಕಟ್ಟಬೇಕು, ಇಷ್ಟೆಲ್ಲ ಯೋಚನೆ ಮಾಡ್ತೀರಲ್ಲ, ಅದೇ ರೀತಿ ನೀವು ಒಂದಷ್ಟು ನನಗೆ ಬುದ್ಧಿನೂ ಬೇಕು ಅನ್ನುವ ರೀತಿಯಲ್ಲಿ ನೀವು ಕೇಳ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಲಾರ್ಡ್ಸ್ ಆಫ್ ಕನ್ಫ್ಯೂಷನ್ ಮೈಂಡ್ಗಳು ಇಲ್ಲಿ ಕೇತು ವೀಕೆ ಇರೋದ್ರಿಂದ ಲಾರ್ಡ್ಸ್ ಆಫ್ ಕನ್ಫ್ಯೂಷನ್ ಮೈಂಡ್ಗಳು ಕೂಡ ನಿಮಗೆ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಜೊತೆಲಿ ಇರುವಂತಹ ವ್ಯಕ್ತಿಗಳೇ ಒಂದಷ್ಟು ನಿಮಗೆ ಮಾನಸಿಕ ಹಿಂಸೆನ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮ್ಮಿಂದ ಸಹಾಯನ ಪಡೆದು ನಿಮ್ಮನ್ನು ಉಪಯೋಗಿಸ್ಕೊಂಡು ನಿಮ್ಮಿಂದ ಸಹಾಯ ಪಡೆದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ವಿಚಾರಗಳು ಕೂಡ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ಎಷ್ಟೋ ಸಲ ಅದ್ರ ವಿಚಾರವಾಗಿ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದು ಇದೆ. ಏಕೆಂದರೆ ನಾನು ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದೆ, ನಾನು ಎಷ್ಟೆಲ್ಲ ಕೇರ್ ಕನ್ಸರ್ನ್ ತೋರಿಸ್ದೆ, ಇವ್ರಿಗೆ ಯಾರಿಗೂ ಅರ್ಥ ಆಗ್ತಿಲ್ವ ಅನ್ನುವ ರೀತಿಯಲ್ಲಿ ಕೆಲವು ಜನ ಚೇಂಜಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಏರುಪೇರುಗಳು ನಡೀತಾ ಇರಬಹುದು. ಬಟ್ ಆದರೆ ಅಂದರೆ ಕೆಲವು ಬಿಸ್ನೆಸ್ ವಿಚಾರವಾಗಿ ನೀವು ತುಂಬಾ ಮುಂದಕ್ಕೆ ಹೋಗ್ತಾ ಇರ್ಬೋದು, ತುಂಬಾ ಯೋಚನೆ ಮಾಡಿ ಮುಂದಕ್ಕೆ ಹೋಗಿರಬಹುದು. ಹಾಗೆ
ಯಾವಾಗಲೂ ಕೆಲಸ ಅಂತ ಹೇಳಿ, ಹಣ ಅಂತ ಹೇಳಿ ನೀವು ಏನು ಮಾಡ್ತಿದ್ರಿ, ನಿಮ್ಮ ಫ್ಯಾಮಿಲಿ ಕಡೆ ಟೈಮ್ ಕೊಡದೇ ಇರಬಹುದು. ಯಾವುದೋ ಅಲ್ಲದೆ ಇರುವ ವಿಚಾರಕ್ಕೆ ನೀವು ತುಂಬಾ ಸಮಯ ಕಳೆದು ನಿಮ್ಮ ಕೆಲವು ವೈಯಕ್ತಿಕ ಜೀವನಕ್ಕೆ ನೀವು ತೊಂದರೆ ಮಾಡ್ಕೊಂಡಿದ್ರಿ. ಕೆಲಸದ ವಿಚಾರ ಆಗಿರಬಹುದು, ವ್ಯವಹಾರದ ವಿಚಾರ ಆಗಿರಬಹುದು, ಪರ್ಸ್ನಲ್ ಲೈಫ್ ಕಡೆ ಗಮನ ಕೊಡದಲೆ ಅದರಲ್ಲೂ ಕೂಡ ಏರುಪೇರುಗಳನ್ನೇ ನೀವು ನೋಡ್ತಾ ಇದ್ರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 3 of Wands ಬಂದಿರೋದ್ರಿಂದ ಇನ್ನು ಕೆಲವು ದಿನಗಳು ಆ ರೀತಿ ನಡೆಯುತ್ತೆ. ಇದೆಲ್ಲ ನಡಿಲೇಬೇಕಾಗಿತ್ತು, ನಡೆಯುತ್ತೆ. ಕೆಲವೊಂದಷ್ಟು ಒಳ್ಳೆಯ ಟ್ರಾವೆಲಿಂಗ್ ಮಾಡುವ ಸಾಧ್ಯತೆ ಇದೆ. ಕೆಲವೊಂದು ವಿಚಾರದಲ್ಲಿ ನೀವೇನಿದೆಯಲ್ಲ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಈ ರೀತಿ ಎಲ್ಲ ನಡೆಯುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಒಂದಷ್ಟು ನಿಮ್ಮ ಲೈಫಲ್ಲಿ ನಾನು ಏನು ಮಾಡಬೇಕು, ನಾನು ಯಾರ ಜೊತೆ ಹೇಗಿರಬೇಕು, ನಾನು ಯಾವ ರೀತಿ ನನ್ನ ಲೈಫ್ನ ಇಡಬೇಕು, ಇದೆಲ್ಲನೂ ಕೂಡ ಅರ್ಥ ಮಾಡಿಕೊಂಡು ಮುಂದೆ ನಡೆಯುವ ಸಾಧ್ಯತೆ ಹೆಚ್ಚಿದೆ. ಯಾಕೆಂದರೆ ನೀವು ಎಲ್ಲರ ಹಾವಭಾವಗಳಾಗಿರ್ಬೋದು, ಭಾವನೆಗಳಾಗಿರ್ಬೋದು ಎಲ್ಲನೂ ಕೂಡ ನೀವೀಗ ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೀರಿ. ಓಕೆ, ಹಾಗಾಗಿ ನೀವೇನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ 3 of Wands ಬಂದಿರೋದ್ರಿಂದ ನಿಮ್ಮ ದಾರಿ ಏನಿದೆಯಲ್ಲ ಒಂದಷ್ಟು ಜಯದ ಕಡೆ ದಾರಿನ ನೀವು ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀರಿ. ಅದು ಎಷ್ಟೇ ಕಮಿಟ್ಮೆಂಟ್ ಆಗಿರ್ಬೋದು, ಏನೇ ಇರ್ಬೋದು, ರಾಯರನ್ನ ನಂಬಿರೋದ್ರಿಂದ ಒಳ್ಳೆಯ ದಾರಿ ಎತ್ತಕ್ಕೆ ನೀವು ಹೋಗ್ತೀರಿ. ನಿಮಗೆ ಇವಾಗ ಕಷ್ಟ ಆಗ್ತಾ ಇರ್ಬೋದು, ಕೆಟ್ಟ ಜನಗಳು ನಿಮಗೆ ಸಿಗ್ತಾ ಇರಬಹುದು. ಆ ಎಲ್ಲ ಅನುಭವಗಳನ್ನು ಕೊಟ್ಟು ನಿಮಗೆ ಒಳ್ಳೆಯ ದಾರಿಯ ಎಡೆಗೆ ರಾಯರನ್ನ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ನನಗೆ ಮುಂದೆ ಒಳ್ಳೇದಾಗುತ್ತಾ ಅಂತ ನೀವೇನಾದರೂ ಪ್ರಶ್ನೆ ಕೇಳೋದಾದರೆ, ಎಸ್, ಒಂದು ಒಳ್ಳೆಯ ಸೆಲೆಬ್ರೇಷನ್ ಆಗಿರಬಹುದು, ಮನೆ ತಗೊಳ್ಳುವಂಥದ್ದಾಗಿರಬಹುದು, ಕೆಲಸದ ವಿಚಾರದಲ್ಲಿ ಜಯ ಸಾಧಿಸುವಂಥದ್ದಾಗಿರಬಹುದು, ಬಿಸ್ನೆಸ್ ಕ್ಲಿಕ್ ಆಗುವಂಥದ್ದಾಗಿರಬಹುದು, ಮನೆಯ ವಾತಾವರಣದಲ್ಲಿ ಸಂತೋಷ ವಾತಾವರಣಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳು ನಿಮ್ಮ ಲೈಫಲ್ಲಿ ಬರೋದಕ್ಕೆ ಶುರು ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕೆಲವೊಂದು ಸಲ ನಿಮ್ಮ ಮನಸ್ಸು ಚಂಚಲತೆಗೆ ಒಳಗಾಗುತ್ತೆ. ದಯವಿಟ್ಟು ಮನಸ್ಸಿನ ಮಾತು ಕೇಳದಿರ ನೀವು ಮುಂದೆ ಹೋಗಬೇಕಾಗತ್ತೆ. ಒಂದಷ್ಟು ಸ್ಟ್ರಾಂಗ್ ಆಗಿ ನೀವು ನಿಲ್ಲಬೇಕಾಗತ್ತೆ. ಚಂಚಲ ಮನಸ್ಸನ್ನು ಒಂದಷ್ಟು ಹಿಡಿತವಾಗಿ ಇಟ್ಕೊಳ್ಬೇಕಾಗತ್ತೆ. ನಾನು ಹೇಳಿದ್ದೀನಿ, ಮೂನ್ ಸ್ಟೋನ್ನ ಹಾಕೊಳ್ಳೋದ್ರಿಂದ ಮನಸ್ಸು ಕಂಟ್ರೋಲಲ್ಲಿ ಇರುತ್ತೆ ಅಂತ ಹೇಳಿ. ಅದೇನಾಗುತ್ತೆ ನಿಮಗೆ, ಯಾಕೆ ಈ ಮನಸ್ಸಿನ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಎಷ್ಟೇ ನೀವು ಫೋಕಸ್ ಮಾಡಿದ್ರೂ ಮನಸ್ಸು ಒಂದಷ್ಟು ಚಂಚಲ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ 3ನೇ ಕಾರ್ಡ್ ರೀಡಿಂಗ್ ಆಗಿತ್ತು. ನಿಮಗೆ ರಾಯರ ಸಂದೇಶ ಏನು ಬರ್ತಾ ಇದೆ ನೋಡೋಣ. ರಾಯರ ಸಂದೇಶ ಇದರಲ್ಲೂ ಕೂಡ ಹೆಲ್ಪ್ಫುಲ್ ಪೀಪಲ್ ಅಂತ ಹೇಳಿ ಬರ್ತಾ ಇದೆ. ನಿಮಗೂ ಕೂಡ ಸಹಾಯ ಮಾಡುವಂತಹ ಜನಗಳು ಬರುವ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮಗೆ ಒಂದಷ್ಟು ಸ್ಟ್ರಾಂಗ್ ಆಗಿ ಮುಂದಿನ ದಿನಗಳಲ್ಲಿ ಬರುವಂಥ ಸಾಧ್ಯತೆ ಇದೆ. ಮತ್ತು ನಾನು ಕ್ಲಾರಿಟಿಗೋಸ್ಕರ ನಾನು ಮತ್ತೊಂದು ಮೆಸೇಜ್ ತೆಗಿತಾ ಇದ್ದೀನಿ. ಅಬಂಡೆನ್ಸ್, ಸಮೃದ್ಧಿಯ ಜೀವನ. ನೀವೇನೇನು ಅಂದ್ಕೊಂಡಿದ್ರಿ, ನೀವು ಯಾವ್ಯಾವ ವಿಚಾರ ಆಗಬೇಕು ಅಂದ್ಕೊಂಡಿದ್ರಿ, ಒಂದಷ್ಟು ಸಮೃದ್ಧಿಯ ಜೀವನ ಕೂಡ ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ. ದಯವಿಟ್ಟು ನೀವು ಬಂದಂತಹ ಸಮೃದ್ಧಿನ ಬೇರೆಯವರಿಗೆ ಸಾಲ ಕೊಟ್ಟು ಆ ಯೋಗ ಕಳ್ಕೊಳ್ಳುವಂಥದ್ದು, ಬೇರೆಯವರಿಗೆ ಸಹಾಯ ಮಾಡೋಕ್ಕೋಗಿ ಆ ಒಳ್ಳೆಯ ಯೋಗ ಕಳ್ಕೊಳ್ಳುವಂಥದ್ದು, ದಯವಿಟ್ಟು ಈ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಬಹುದು. ಹಾಗೆ ಇಲ್ಲಿ ಮತ್ತೊಂದು ಕಾರ್ಡ್ ಬರ್ತಾ ಇದೆ, ಪಾಸ್ಟ್ ಲೈಫ್ ಮೆಡಿಸಿನ್ ಅಂತ ಹೇಳಿ ಬರ್ತಾ ಇದೆ. ಹಳೆ ವಿಚಾರಗಳು ನಿಮ್ಗೆ ಇವತ್ತಿನ ದಿನದಲ್ಲಿ ಒಂದಷ್ಟು ಮೆಡಿಸಿನ್ ರೀತಿಯಲ್ಲಿ ಕಾಯ್ತಾ ಇದೆ. ಅಂದರೆ ಯಾರನ್ನೇ ನಂಬೋದಾಗಿರಬಹುದು, ಯಾರ ಹತ್ರ ಮಾತಾಡೋದಾಗಿರಬಹುದು, ಏನೇ ಇರಬಹುದು, ಯಾರೇ ಏನೇ ಮಾಡಿದ್ರೂ ಕೂಡ ಈ ಹಿಂದೆ ಎಷ್ಟೇ ಬಣ್ಣದ ಮಾತು ಹೇಳಿಕೊಂಡು ನಿಮ್ಮ ಮುಂದೆ ಬಂದಿದ್ರೂ ಕೂಡ ಈ ಹಿಂದೆ ಆ ವ್ಯಕ್ತಿ ನಿಮಗೆ ಏನು ಮಾಡಿದ್ರು ಅನ್ನೋದು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಓಕೆ, ವ್ಯಕ್ತಿ ಒಂದು ರೀತಿಯಾದಂತಹ ಕೆಲವು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಊಸರು ಬಳ್ಳಿಗಳಿದ್ದ ಹಾಗೆ ಇರ್ತಾರೆ. ಹಾಗಾಗಿ ನೀವು ಕೆಲವು ವ್ಯಕ್ತಿಗಳನ್ನು ನಂಬುವುದಕ್ಕಿಂತ ಮುಂಚೆ ಮತ್ತೊಮ್ಮೆ ಶತ್ರುಗಳನ್ನೇ ಆದರೂ ಮತ್ತೆ ಮಿತ್ರರ ರೂಪದಲ್ಲಿ ಬಂದು ನಾಟಕೀಯವಾಗಿ ಮಾತಾಡ್ತಾ ಇದ್ರೆ ಆ ಹಿಂದೆ ಅವ್ರು ಏನೇನು ಮಾಡಿದ್ರು ಅದನ್ನು ದಯವಿಟ್ಟು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಏಕೆಂದರೆ ನೀವು ಒಳ್ಳೆ ಸ್ಥಾನಕ್ಕೆ ಹೋದಾಗ ಇಂಥ ವ್ಯಕ್ತಿಗಳೆಲ್ಲ ನಿಮಗೆ ಅಡ್ಡಗಾವಲಾಗಿರ್ತಾರೆ ಮತ್ತು ನಿಮ್ಮಿಂದ ಏನು ಪಡೆಯೋದಕ್ಕೆ ಸಾಧ್ಯ, ನಿಮ್ಮಿಂದ ಯಾವ ವಿಚಾರ ಬಾಯಿ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಅಂತ ಬರ್ತಾ ಇದೆ. ಇಲ್ಲಿ ಟೆಂಡಿಂಗ್ ಬರ್ತಾ ಇದೆ, ಆನ್ಸೆಂಟ್ರಲ್ ಲವ್ ಅಂತ ಹೇಳಿ ಬರ್ತಾ ಇದೆ. ಒಂದಷ್ಟು ಎಲ್ಲರ ಹತ್ರನೂ ಕೂಡ ಧನ್ಯತಾ ಭಾವದಿಂದ ಇರಿ, ಎಲ್ಲರನ್ನೂ ಪ್ರೀತಿಸಿ, ಎಲ್ಲರನ್ನೂ ಸಮನಾಗಿ ನೋಡಿ. ಬಟ್ ಆದರೆ ತುಂಬ ನಿಮ್ಮ ಲೈಫ್ನೇ ಹಾಳು ಮಾಡಿಕೊಳ್ಳುವಂತಹ ಫ್ರೆಂಡ್ಶಿಪ್ ಬೇಡ.
ತುಂಬ ನಿಮ್ಮ ಲೈಫ್ನ ಹಾಳಾಗುವಂತಹ ವಿಚಾರಗಳು ಮೆಲುಕು ಹಾಕುವಂಥದ್ದು ಬೇಡ ಅಂತ ಹೇಳ್ತಾ, 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ರಾಯರ ಸಂದೇಶ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.